ತಂದೆ. ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರು ವೈದ್ಯರಾಗಿ. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದಾನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರು ವೈದ್ಯರಾಗಿ. ಅಂದರೆ ದೇವರನ್ನು ವೈದ್ಯರನ್ನಾಗಿ ನೋಡ್ತಿದ್ದೀವಿ. ಇವತ್ತು ಒಬ್ಬ ಡಾಕ್ಟರ್ ಆಗಿ ನೋಡ್ತಿದ್ದೀವಿ. ಇಂಗ್ಲೀಷಲ್ಲಿ ಬರ್ಕೋಬೇಕು ಅಂದರೆ ಇನ್ನೂ ಚೆನ್ನಾಗಿದೆ ಟೈಟಲ್ ಬರ್ಕೊಳ್ಳಿ, ಡಾಕ್ಟರ್ ಗಾಡ್ ಅಂತ ಹೇಳಿ ಬರ್ಕೊಳ್ಳಿ. ಈ ಡಾಕ್ಟರ್ನ ಹೆಸರೇನು? ಗಾಡ್, ಡಾಕ್ಟರ್ ಗಾಡ್ ಅಂತ ಹೇಳಿ ಬರ್ಕೊಳ್ಳಿ. ಓಕೆ, ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ದೇವರು ವೈದ್ಯರಾಗಿ. ಇವತ್ತು ಸದ್ಯಕ್ಕೆ ದೇವರು ವೈದ್ಯರಾಗಿ ಅನ್ನುವಂತಹ ಸ್ತ್ರೀಯರು ಚೇರ್ಗಳು ಖಾಲಿಗಿದೆ, ಹಿರಿಯರು ಬೇಕಾದ್ರೆ ಮೇಲೆ ಹೋಗಿ ಕೂತ್ಕೋಬೋದು. ಯಾರಿಗಾಗೋದಿಲ್ವೋ ಕೆಳಗಡೆ ಕೂತ್ಕೊಳ್ಲಿಕ್ಕೆ, ಅವ್ರು ಹೋಗಿ ಮೇಲೆ ಕೂತ್ಕೋಬೋದು ಚೇರಲ್ಲಿ. ಓಕೆ, ಇಷ್ಟಕ್ಕೂ ಈ ದೇವರನ್ನು ಇವತ್ತಿನ ಸಂದೇಶದಲ್ಲಿ ವೈದ್ಯರಾಗಿ ಆಲೋಚನೆ ಮಾಡಿ ನೋಡ್ತಿದ್ದೇವೆ. ದೇವರ ಚಿತ್ತ ಇದ್ದರೆ ಮುಂದಿನ ವಾರ ಅಥವಾ ಇನ್ನೂ ಯಾವಾಗಲಾದರೂ ದೇವರನ್ನು ಇಂಜಿನಿಯರ್ ಆಗಿ ನೋಡ್ಲಿಕ್ಕೆ ಪ್ರಯತ್ನ ಪಡೋಣ. ನಮಗೆ ಅರ್ಥ ಆಯ್ತಾ ನಾವೇನು ನೋಡ್ತಿದ್ದೀವಿ ಅಂತ ಹೇಳಿ. ಇವತ್ತು ದೇವರನ್ನು ವೈದ್ಯರನ್ನಾಗಿ ನೋಡ್ತಿದ್ದೇವೆ. ಮುಂದೆ ಒಂದಾನೊಂದು ದಿನ ದೇವರ ಚಿತ್ತ ಯಾವಾಗಿರುತ್ತೋ ಆವಾಗ ದೇವರನ್ನು ಒಬ್ಬ ಇಂಜಿನಿಯರ್ ಆಗಿ ನೋಡ್ಲಿಕ್ಕೆ ಪ್ರಯತ್ನ ಪಡೋಣ. ಆಮೇಲೆ ದೇವರನ್ನು ಒಬ್ಬ ಆರ್ಕಿಟೆಕ್ಟ್ ಆಗಿ ನೋಡ್ಲಿಕ್ಕೆ ಪ್ರಯತ್ನ ಪಡೋಣ. ಓಕೆ, ಇಷ್ಟಕ್ಕೂ ಇವತ್ತಿನ ಸಂದೇಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ವೈದ್ಯರಾಗಿ ದೇವರನ್ನು ನೋಡಬೇಕಾಗಿರುವಂಥ ಅನಿವಾರ್ಯತೆ ಇದೆಯಾ? ವೈದ್ಯರಾಗಿ ದೇವರನ್ನು ನೋಡಬೇಕಾಗಿರುವಂಥ ಅನಿವಾರ್ಯತೆ ಇದೆಯಾ? ನಮಗಾಗ ಒಂದು ಅಭ್ಯಾಸ ಇರುತ್ತೆ ಪ್ರಿಯರೇ. ಏನಾದರೂ ಒಂದು ಚಿಕ್ಕ ಹೆಲ್ಪನ್ನು ಮಾಡಿದ್ರೆ ಸಾಕು, ಅವರನ್ನು ದೇವರು ಅಂತ ಕಾಲಕ್ಕೆ ಬಿದ್ದುಬಿಡ್ತೀವಿ. ಹೌದಾ ಇಲ್ವಾ? ನಮ್ಮ ಜೀವನದಲ್ಲಿ ಯಾರಾದರೂ ಒಂದು ಚಿಕ್ಕ ಹೆಲ್ಪನ್ನು ಏನಾದರೂ ಮಾಡಿದ್ರೆ ಏನು ಮಾಡ್ತೇವೆ? ಹೌದಲ್ವಾ? ನನ್ನ ಪಾಲಿಗೆ ನೀವೇ ದೇವರು. ಡಾಕ್ಟರ್ನ ದೇವರು ಅಂತೀವ? ಯಾಕೆ ಅನ್ನೋದಿಲ್ಲ. ಕೋವಿಡ್ ಬಂದಾಗ ನೋಡಬೇಕಿತ್ತು, ದೊಡ್ಡ ದೊಡ್ಡ ದೇಶದ ಪ್ರಧಾನಿಗಳು, ಪ್ರೆಸಿಡೆಂಟ್ಗಳು, ಅಧ್ಯಕ್ಷರೆಲ್ಲ ಮುಂದೆ ಬಂದು ಡಾಕ್ಟರ್ಗಳು ಇಷ್ಟೊಂದು ಶ್ರಮೆ ಪಡ್ತಿದ್ದಾರೆ, ಇವರೇ ದೇವರು ಅಂತಹ ಸಾಕಷ್ಟು ಸನ್ನಿವೇಶಗಳಿದೆ. ಈಗಲೂ ಸಹ ಹಾಸ್ಪಿಟ್ಲಿಗೆ ಹೋಗುವಂಥವರು, ಸುಮಾರು ಹಳ್ಳಿ ಕಡೆ ಎಲ್ಲ ಇರುವಂತಹ ಜನ ಹಾಸ್ಪಿಟ್ಲಿಗೆ ಹೋಗಿ ಒಂದು ವೇಳೆ ಮೆಡಿಸನ್ನಿಂದ ಏನಾದರೂ ಕ್ಯೂರ್ ಆಯಿತು ಅಂತ ಇವ್ರಿಗೆ ಅನಿಸಿದ್ರೆ ಹೋಗಿ ಏನಂತಾರೆ ಡಾಕ್ಟ್ರು ಮುಂದೆ? ನನ್ನ ಪಾಲಿಗೆ ನೀವೇ ದೇವರು. ಓಕೆ, ಅವರನ್ನು ಪಕ್ಕಕ್ಕಿಡಿ. ಕ್ರೈಸ್ತರಾಗಿ ನಮ್ಮ ವಿಚಾರಕ್ಕೆ ಬರೋಣ. ಯಾವತ್ತಾದರೂ ಯಾರಾದರೂ ತಂದೆ ತಾಯಿಯಂದಿರು ನಮ್ಮ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸ ಏನು ಮಾಡ್ತಿದ್ದಾರೋ, ಕಾಲೇಜ್ಗಳಲ್ಲಿ ಶಾಲೆಯಲ್ಲಿ ಏನು ಓದ್ತಿದ್ದಾರೋ ಅದಕ್ಕಿಂತ ಒಂದು ಮೆಟ್ಟಲು ಜಾಸ್ತಿ ನಾನು ಸತ್ಯವೇದ ಕಲಿಸ್ಕೊಡ್ತೀನಿ ಅನ್ನುವಂಥ ಆಸೆ ಯಾರಿಗಾದರೂ ಮೂಡಿತ್ತಾ? ನಾನು ಕೇಳಿದಂತಹ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತಲ್ವಾ? ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಒಂದು ಕಡೆ, ಇನ್ನೊಂದು ಕಡೆ ಸತ್ಯವೇದವನ್ನು ಓದ್ತಿರ್ತಾರೆ. ಓಕೆ, ವಿದ್ಯಾಭ್ಯಾಸ ಏನು ಮಾಡ್ತಿದ್ದಾರೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ನಾನು ಏನು ಹೇಳ್ಕೊಡ್ತೀನಿ ನನ್ನ ಮಕ್ಕಳಿಗೆ? ಸತ್ಯವೇದ ಹೇಳ್ಕೊಡ್ತೀನಿ ಅನ್ನುವಂಥ ಆಲೋಚನೆ ಯಾರಿಗಾದರೂ ಬಂದಿದೆಯಾ? ಬಂದಿದ್ರೆ ತುಂಬ ಸಂತೋಷ. ಒಂದು ವೇಳೆ ಬರದೇ ಹೋದರೆ, ಒಂದು ವೇಳೆ ನಿಮ್ಮ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸ ಕೊಡಿಸ್ತಿದ್ರೆ ಅಪ್ಪಿ ದೇವರ ಜ್ಞಾನಕ್ಕಿಂತ ಹೆಚ್ಚಾಗಿ ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಡ್ತಿದ್ದೀರೇನೋ? ಒಂದು ಸಾರಿ ಯೋಚನೆ ಮಾಡಿ ನೋಡಿ. ವಿದ್ಯಾಭ್ಯಾಸ ಕೊಡಿಸ್ಬಾರ್ದು ಮಕ್ಕಳಿಗೆ ಅಂತ ನಾನು ಖಂಡಿತ ಹೇಳ್ತಿಲ್ಲ. ಚೆನ್ನಾಗಿ ಓದಿಸಿ ಮಕ್ಕಳನ್ನು, ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಜ್ಞಾನ ಅವ್ರಿಗೆ ಬೇಕು. ಆದರೆ ಈ ವಿದ್ಯಾಭ್ಯಾಸಕ್ಕಿಂತ ಒಂದು ಪಟ್ಟು ಜಾಸ್ತಿ ಯಾವುದಿರಬೇಕು? ದೇವರ ಜ್ಞಾನ. ಯಾಕೆ ದೇವರ ಜ್ಞಾನ ಇರಬೇಕು? ಅಂಥದ್ದು ಏನಿದೆ ಬ್ರದರ್ ಸತ್ಯವೇದದಲ್ಲಿ? ಅಂಥದ್ದು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾದ್ರೇನು ಕಲಿಯದೇ ಇರುವಂತಹದ್ದು ಸತ್ಯವೇದದಲ್ಲಿದೆಯಾ? ಅಷ್ಟೊಂದು ದೊಡ್ಡ ಸಮಾಚಾರ ವಿಚಾರಗಳು ಸತ್ಯವೇದದಲ್ಲಿದೆಯಾ? ನಿಮಗೆ ಪ್ರಶ್ನೆ ಬರ್ಬೋದು. ಅದಕ್ಕೆ ಯಾರಾದರೂ ಸಂಬಂಧಿಕರೋ ಬಂಧು ಬಳಗನೋ ಮನೆಗೆ ಬಂದಾಗ ಹೇಳಿ ನೋಡಿ ಅವ್ರ ಹತ್ರ, ನಿಮ್ಮ ಮಗ ಏನು ಓದ್ತಿದ್ದಾನೆ ಅಂತ ಕೇಳ್ತಾರೆ. MBBS ಮಾಡ್ತಿದ್ದಾನೆ ಅಂತ ಹೇಳಿ. ಅಬ್ಬಾ MBBS ಸೂಪರ್, ಹಿಂಗೆ ಓದಿಸ್ಬೇಕು ಮಕ್ಕಳನ್ನು, ಹಿಂಗೆ ಓದಬೇಕು ಮಕ್ಕಳು ಅಂತ ಹೇಳಿ ನಿಮ್ಮನ್ನು ಹೊಗಳಿ ಹೋಗ್ತಾರೆ. ನಿಮ್ಮ ಮಗ ಏನು ಮಾಡ್ತಿದ್ದಾನೆ ಅಂದಾಗ ಸತ್ಯವೇದ ಓದ್ಕೊಂಡು ಬೋಧನೆ ಮಾಡಿಕೊಂಡು ದೈವ ಸೇವಕರಾಗಿದ್ದಾನೆ ಅಂತ ಹೇಳಿ ನೋಡಿ ಒಂದು ಸಾರಿ. ಮುಖದಲ್ಲಿರುವಂತಹ ಲೈಟ್ ಹಾಗೆ ಡಲ್ಲಾಗಿ ಹೋಗುತ್ತೆ ಗೊತ್ತಾ? ಹೌದಾ? ಸತ್ಯವೇದ ಓದ್ತಿದ್ದಾನ? ಅಲ್ಲ MBBS ಇಂಜಿನಿಯರಿಂಗು ಡಾಕ್ಟ್ರು ಏನು ಓದ್ತಿಲ್ವಾ ಅಂತ ಕೇಳ್ತಾರೆ ಮತ್ತೆ ಅವರೇ ನಿಮ್ಮನ್ನು. ಏನಕ್ಕೋಸ್ಕರ ಎಷ್ಟು ಉದಾಸೀನತೆ ಪ್ರಪಂಚಕ್ಕೆ ಸತ್ಯವೇದ ಅಂತ ಹೇಳಿದ್ರೆ? ದೇವರು ಅಂದರೆ
ನನ್ನ ಮಗ MBBS ಮಾಡ್ತಿದ್ದಾನೆ ಅಂದಿದ ತಕ್ಷಣ ಅವ್ರಿಗೆ ಸಿಕ್ಕಿದಂತಹ ಗೌರವ ಬೇರೆ, ಈ ಪ್ರಪಂಚ ಅವರು ಕೊಡುವಂತಹ ಗೌರವ ಬೇರೆ. ನನ್ನ ಮಗ ದೈವ ಸೇವಕನು ಅಂತ ಹೇಳಿ ನೋಡಿ, ದೈವ ಸೇವಕನ ಅದಿರಲಿ ಬ್ರದರ್, ಮೇಯ್ನಾಗಿ ಏನು ಮಾಡ್ತಿದ್ದಾರೋ ಅದನ್ನು ಹೇಳಿ ಅಂತಾರೆ. ಹೌದಾ? ದೈವ ಸೇವೆ ಮಾಡ್ತಿದ್ದಾನೆ ನನ್ನ ಮಗ ಅಂತಿದ್ದೀರಲ್ವಾ, ಇದಿರಲಿ ಮೇಯ್ನಾಗಿ ಏನು ಮಾಡ್ತಿದ್ದಾನೆ, ಡಾಕ್ಟ್ರಾ, ಇಂಜಿನಿಯರ, CAನ, ಏನು ಮಾಡ್ತಿದ್ದಾನೆ ನಿನ್ನ ಮಗ ಅಂತ ಹೇಳಿ ಕೇಳ್ತಾನೆ. ಹೌದಾ? ಆದರೆ ಪ್ರಪಂಚಕ್ಕೆ ಮೇಯ್ನ್ ಆಗಿರುವಂತಹದ್ದು ಏನು? ಲೋಕದ ವಿದ್ಯೆನ ಸತ್ಯವೇದದಲ್ಲಿ ದೇವರು ಬರೆಸಿರುವಂತಹ ಮಾತಾ. ನೀವು ಕ್ರೈಸ್ತರಾಗಿ ಹೇಗಿರ್ಬೇಕು ಗೊತ್ತಾ? ನೀವು ಕ್ರೈಸ್ತರಾಗಿ ಹೇಗಿರ್ಬೇಕು ಗೊತ್ತಾ? ನಿಮ್ಮ ಮಕ್ಕಳನ್ನು ನೀವು ಓದಿಸ್ತಿದ್ದೀರಾ, ನಾಳೆ ನಿಮ್ಮ ಮಕ್ಕಳನ್ನು ನೀವು ಡಾಕ್ಟ್ರು, ಇಂಜಿನಿಯರ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ನೀವು ಹೇಗಿರ್ಬೇಕಂದ್ರೆ, ನಿಮ್ಮ ಮನೆಗೆ ಯಾರಾದರೂ ಬಂದು ನಿಮ್ಮ ಮಗ ಏನು ಮಾಡ್ತಿದ್ದಾನೆ ಅಂದರೆ ಏನು ಹೇಳಬೇಕು? ಫಸ್ಟು ದೇವರ ಸೇವೆ ಮಾಡ್ತಿದ್ದಾನೆ ಅಂತ ಹೇಳಿ. ಅದಿರಲಿ ಬ್ರದರ್, ಅದು ಸೈಡಲ್ಲಿ ಮೇಯ್ನಾಗಿ ಏನು ಮಾಡ್ತಿದ್ದಾನೆ ಅಂತ ಅಂದರು ಅಂತ ಅಂದ್ಕೊಳ್ಳಿ. ಮೇಯ್ನಾಗೆ ಬ್ರದರ್ ದೇವರ ಸೇವೆ ಮಾಡ್ತಿರುವಂತಹದ್ದು, ಸೈಡಲ್ಲಿ ಡಾಕ್ಟರ್ ಆಗಿದ್ದಾನೆ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಾ? ಮೇಯ್ನಾಗಿ ಏನು ಮಾಡ್ತಿದ್ದಾನೆ ನಿಮ್ಮ ಮಗ? ದೇವರ ಸೇವೆ. ಸೈಡಲ್ಲಿ ಏನು ಜೀವನಕ್ಕೆ ಬೇಕು ಅಂತ ಡಾಕ್ಟರ್ ಆಗಿದ್ದಾನೆ, ಒಂದು ಇಂಟರ್ನ್ಯಾಷನಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ. ಅನ್ನಿ ತಲೆ ಸುತ್ತು ಬಂದ್ಬಿಡುತ್ತೆ ಅವ್ರಿಗೆ. ಹಬ್ಬ, ಈ ಥರ ಜನನೂ ಇರ್ತಾರ? ದೇವರಿಗೆ ಇಷ್ಟೊಂದು ಪ್ರಾಧಾನ್ಯತೆ ಕೊಡುವಂಥವ್ರು ಇರ್ತಾರ? ಮಕ್ಕಳಿಗೆ ಸತ್ಯವೇದವನ್ನು ನೀವು ಹೇಳ್ಕೊಡ್ಬೇಕಿದ್ರೆ ನಿಮಗೆ ಅರ್ಥ ಆಗಬೇಕಲ್ವ ಸತ್ಯವೇದದಲ್ಲಿ ಏನೇನಿದೆ ಅಂತ ಹೇಳಿ. ನಾವು ಡಾಕ್ಟ್ರೇ ದೊಡ್ಡವರು, ಡಾಕ್ಟ್ರೇ ದೇವರು ಅನ್ನುವಂತಹ ಜನ. ನೋಡೋಣ ಇವತ್ತು ಸತ್ಯವೇದದಲ್ಲಿರುವಂತಹ ದೇವರು ಏನು ಗೊತ್ತಿಲ್ಲದೆ ಈ ವಯಸ್ಸಾಗಿ ಮೂಲೆಯಲ್ಲಿರ್ತಾರಲ್ವ ಅಜ್ಜಿ ತಾತಂದಿರು, ಅವ್ರ ಥರ ಅನ್ನುವಂತಹ ಅಭಿಪ್ರಾಯ ಸಾಧಾರಣವಾಗಿರುತ್ತೆ. ದೇವರ ಸತ್ಯವೇದನ ಯಾರಾದರೂ ಸತ್ಯವೇದ ಓದ್ತಿದ್ರೆ ಬಂದ್ಬಿಟ್ಟು ಹೆಗಲ್ ತಟ್ಬಿಟ್ಟು, ಇದನ್ನ ಏನಕ್ಕೋಸ್ಕರ ಓದ್ತಿದ್ಯಾ, ಇದನ್ನೇನಕ್ಕೋಸ್ಕರ ಓದ್ತಿದ್ಯಾ, ಹೋಗಿ ನಿನ್ನ ಬುಕ್ಸನ್ನಾದರೂ ಓದು, ಕಾಲೇಜಲ್ಲಿ ಏನು ಪಾಠ ಮಾಡಿದ್ರು ಅದನ್ನು ಓದು, ಸ್ಕೂಲಲ್ಲಿ ಏನು ಪಾಠ ಮಾಡಿದ್ರು ಅದನ್ನು ಓದು, ಒಂದು 4 ಮಾರ್ಕ್ಸ್ ಬರುತ್ತೆ, ಕೆಲ್ಸಕ್ಕೆ ಸೇರಿದ್ರೆ ಒಂದು 4 ಕಾಸು ಸಂಬಳ ಬರುತ್ತೆ. ಅಷ್ಟೇನ ನಾವು ಸತ್ಯವೇದ ಕೊಡುವಂತಹ ಪ್ರಾಧಾನ್ಯತೆ? ದೇವರು ಅಂದರೆ ಅಷ್ಟೊಂದು ಕೆಳಮಟ್ಟದಲ್ಲಿ ಇಟ್ಕೊಂಡಿದ್ದೀವ ನಾವು, ಏನು ಬರೋದಿಲ್ಲ, ಇದನ್ನು ತಿಳ್ಕೊಂಡ್ರೆ ಏನು ಉಪಯೋಗ ಇಲ್ಲ. ನೋಡೋಣ ಇವತ್ತು. ಅದಕ್ಕೆ ನಮ್ಮ ಅಂಶದ ಹೆಸರೇನು? ಡಾಕ್ಟರ್ ಗಾಡ್, ದೇವರು ವೈದ್ಯರಾಗಿ. ದೇವರು ನಮ್ಮೆಲ್ಲರ ಜೀವನದಲ್ಲಿ, ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ವೈದ್ಯರಾಗಿ ಪೋಷಿಸಿರುವಂತಹ ಪಾತ್ರ ಎಷ್ಟು ಗೊತ್ತಾ? ಈಗಾಗಲೇ ಸೃಷ್ಟಿಯಾಗಿರುವಂತಹ ಮೆಡಿಸನನ್ನು ಅಭ್ಯಾಸ ಮಾಡುವಂಥವರನ್ನು ಕೇಳಿ, ನೀವೇನು ಮಾಡ್ತಿದ್ದೀರಾ ಅಂದರೆ ನಾವು ಮೆಡಿಸನ್ ಓದ್ತಿದ್ದೀವಿ ಅಂತಾರೆ. ಮೆಡಿಸನ್ ಎಲ್ಲಿಂದ ಬಂತು ಅಂತ ಕೇಳಿ ನೋಡಿ ಒಂದ್ಸಾರಿ. ಏನಂತಾರೆ? ಈಗಾಗಲೇ ಸೃಷ್ಟಿಯಾಗಿತ್ತು ಮೆಡಿಸನ್ನು, ಸೃಷ್ಟಿಯಾಗಿರುವಂತಹ ಮೆಡಿಸನನ್ನು ನಾವು ಬಂದು ಓದ್ತಿದ್ದೀವಿ. ಹೌದಾ? ಒಂದು ಮಗು ಹುಟ್ಟಿನಿಂದ ಶುರು ಮಾಡೋಣ ಪ್ರಿಯರೇ. ದೇವರ ಕಷ್ಟ ಮನುಷ್ಯರಿಗೆ ಗೊತ್ತಾ ಅನ್ನುವಂಥ ಸಂದೇಶವನ್ನು ನೀವೆಲ್ಲರೂ ಕೇಳಿದ್ದೀರಾ ಅಂತ ನಂಬ್ತಿದ್ದೀನಿ. ಆ ವಿಚಾರಗಳಲ್ಲದೆ ಹೊಸ ವಿಚಾರಗಳೇನಾದರೂ ಸಿಕ್ಕುತ್ತಾ ಅನ್ನುವಂತಹದನ್ನು ಆಲೋಚನೆ ಮಾಡಿ ನೋಡೋಣ. ಒಂದು ಚಿಕ್ಕ ಮಗು, ಆ ಮಗು ರೂಪಾಂತರ ಆಗುವುದರಲ್ಲಿ ದೇವರ ಪಾತ್ರ, ದೇವರು ವೈದ್ಯರಾಗಿ ಎಷ್ಟು ಚೆನ್ನಾಗಿ ಪಾತ್ರ ಪೋಷಿಸ್ತಿದ್ದಾರೆ ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈ ವಿಚಾರವನ್ನು ನಾನೀಗ ಹೇಳುವಂತಹ ವಿಚಾರವನ್ನು ಈ ಮುಂಚೆ ಕೇಳಿದ್ದೀವಿ, ಆದರೆ ಈ ಆ್ಯಂಗಲಲ್ಲಿ ಯಾವತ್ತೂ ಆಲೋಚನೆ ಮಾಡಿರಲಿಲ್ವೇನೋ, ಅದಕ್ಕೋಸ್ಕರ ಇದನ್ನು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಮೊದಲನೇದಾಗಿ, ವಿವಾಹ ಆದ ನಂತರ, ಒಂದು ಪುರುಷ ಸ್ತ್ರೀ ಸೇರಿದ ನಂತರ ಸ್ತ್ರೀಯ ಗರ್ಭ ಏನಂತ ಕರಿತೀವಲ್ವ ನಾವು, ಮಗು ರೂಪಾಂತರ ಆಗುವಂತಹ ಸ್ಥಳ, ಆ ಗರ್ಭವನ್ನು ಮುಟ್ಲಿಕ್ಕೋಸ್ಕರ ತಂದೆಯಿಂದ ಬಂದಿರುವಂತಹ ಎಷ್ಟು ಸ್ಪರ್ಮ್ ಸೆಲ್ಗಳು ಪ್ರಯತ್ನ ಪಡ್ತಿರುತ್ತೆ ಗೊತ್ತಾ? ಎಷ್ಟು ಸೆಲ್ಗಳು ಪ್ರಯತ್ನ ಪಡ್ತಿರುತ್ತೆ? 30 ಕೋಟಿ. ಸ್ತ್ರೀಯ ಗರ್ಭ ಏನಿರುತ್ತೆ, ಆ ಗರ್ಭಕ್ಕೆ ಪ್ರವೇಶ ಮಾಡಲಿಕ್ಕೆ ಎಷ್ಟು ಸೆಲ್ಗಳು ಪ್ರಯತ್ನ ಪಡ್ತಿರುತ್ತೆ? 30 ಕೋಟಿ. ಎಷ್ಟು ಸೆಲ್ಗೆ ಅವಕಾಶ ಇದೆ ಪ್ರವೇಶ ಮಾಡಲಿಕ್ಕೆ? 1 ಸೆಲ್ಗೆ ಮಾತ್ರ. ಬಂದಿರುವಂತಹದ್ದು, ಪ್ರಯತ್ನ ಪಡ್ತಿರುವಂತಹದ್ದು ಎಷ್ಟು? ತಾಯಿಯ ಶರೀರದಲ್ಲಿ ಈಗಾಗಲೇ ಆ ಫೈಟ್ ನಡೀತಿದೆ. ಏನಂತ? ಗರ್ಭವನ್ನು ಪ್ರವೇಶ ಮಾಡಲಿಕ್ಕೆ 30 crore ಸ್ಪರ್ಮ್ ಸೆಲ್ಸು ಪ್ರಯತ್ನ ಪಡ್ತಿದೆ. ಆದರೆ ಎಷ್ಟು ಸೆಲ್ಗೆ ಮಾತ್ರ ಅವಕಾಶ ಸಿಗ್ತಿದೆ? 1 ಸೆಲ್ಗೆ ಮಾತ್ರ. ಇವಾಗ ನಾವಿರುವಂಥ ಇಷ್ಟೂ ಜನರೂ ಸಹ ಆ 1 ಸೆಲ್ಲೇ ಅಲ್ವಾ? ತಾಯಿ ಗರ್ಭದಲ್ಲಿ ಹೋದಂತಹ, ಗರ್ಭದೊಳಗೆ ಹೋದಂತಹ 1 ಸೆಲ್ಲೇ ಅಲ್ವಾ? ಹೌದು. ಇದರಿಂದ ನಮಗೇನರ್ಥ ಆಯಿತು? ಇಲ್ಲಿ ವಿಚಾರ ಏನು ಗೊತ್ತಾ ಪ್ರಿಯರೇ?
ತುಂಬ ಜನ ನನ್ನ ಜೀವನದಲ್ಲಿ ಯಾರೂ ಕನ್ಸಿಡರ್ ಮಾಡ್ತಿಲ್ಲ, ನನ್ನ ಜೀವನದಲ್ಲಿ ಯಾರೂ ಪ್ರಮುಖ ಅಂತ ಹೇಳಿ ಎಣಿಸ್ತಿಲ್ಲ, ನನ್ನ ಜೀವನದಲ್ಲಿ ಬರೀ ಸೋಲೆ ನೋಡಿದ್ದಾಗೋಗಿದೆ ಅನ್ನುವಂತೆ ಕುಕ್ಕಿ ಹೋಗುವಂತಹ ಸಾಕಷ್ಟು ಜನ ಇರ್ತಾರೆ ಜೀವನಗಳಲ್ಲಿ. ಓಕೆ, ಕುಗ್ಗಿ ಹೋಗುವಂಥವ್ರು ಸಾಕಷ್ಟು ಜನ ಇರ್ತಾರೆ. ನಮಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ ಏನು ಅಂದರೆ, ನಾವು ಹುಟ್ಟುವುದಕ್ಕಿಂತ ಮುಂಚೆನೇ ಚಾಂಪಿಯನ್. ಗೊತ್ತಾ? ನಾವು ಹುಟ್ಟುವುದಕ್ಕಿಂತ ಮುಂಚೆನೇ ಏನು? ಚಾಂಪಿಯನ್. ದೇವರು ಹೇಗೆ ಹುಟ್ಟಿಸಿದ್ರು ನಮ್ಮನ್ನು? ದೇವರು ಅನ್ನುವಂಥ ಡಾಕ್ಟರು ನಮ್ಮನ್ನು ಯಾವುದರಲ್ಲಿ ಗೆಲ್ಲಿಸಿದ್ರು? 5 ಜನ 6 ಜನ 10 ಜನ ನಿಂತಿರುವಂಥ ಓಟದ ಸ್ಪರ್ಧೆಯಲ್ಲ, ಎಷ್ಟು ಜನರ ಮುಂದೆ ಗೆಲ್ಲಿಸಿದ್ರು ನಮ್ಮನ್ನು? 30 ಕೋಟಿ ಕಣಗಳು ಪ್ರಯತ್ನ ಪಡ್ತಿದೆ ತಾಯಿ ಗರ್ಭದಲ್ಲಿ ಹೋಗಲಿಕ್ಕೆ. ಎಷ್ಟು ಕಣಕ್ಕೆ ಮಾತ್ರ ಅವಕಾಶ ಸಿಕ್ತು? 1 ಕಣ. ಆ 1 ಕಣನೇ ನಾವಲ್ವ? ಭೂಮಿಯ ಮೇಲೆ ಶರೀರ ಧರಿಸ್ಕೊಂಡಿರುವಂತಹ ನಾವಲ್ವ? ಹಾಗಾದರೆ ನಾವೇನು? ಹುಟ್ಟುವುದಕ್ಕಿಂತ ಮುಂಚೆನೇ ಚಾಂಪಿಯನ್. ಗೆದ್ದಂಥವರು, ಗೆಲ್ಲಿಸಿದಂತಹ ಮಹಾನುಭಾವರು ಯಾರು ಅಂತ ಹೇಳಿದ್ರೆ ವೈದ್ಯರಾಗಿರುವಂತಹ ದೇವರು. ನಾವೇ ಬೇಕು ಅಂತ ಸೆಲೆಕ್ಟ್ ಮಾಡಿದಂತಹ ಫಸ್ಟ್ ವೈದ್ಯರು ಯಾರು ನಮ್ಮ ಜೀವನಗಳಲ್ಲಿ? ಆ 30 ಕೋಟಿ ಕಣಗಳಲ್ಲಿ ನಾವೇ ಬೇಕು ಅಂತ ಹೇಳಿ ಫಸ್ಟ್ ನಮ್ಮನ್ನು ಸೆಲೆಕ್ಟ್ ಮಾಡಿದಂತಹ ವೈದ್ಯರು ಯಾರು? ದೇವರು. ಯಾವತ್ತಾದರೂ ಇದು ನೆನೆಸ್ಕೊಂಡಿದ್ದೀವ ನಾವು? ಆ 30 ಕೋಟಿ ಕಣಗಳನ್ನು ನಿಮ್ಮ ಕೈಯಲ್ಲಿ ಕೊಟ್ಟರು ಅಂತ ಅಂದ್ಕೊಳ್ಳಿ. ಆ 1 ಕಣವನ್ನು ನೀವು ಹುಡುಕಿ ನೋಡೋಣ ಕೂತ್ಕೊಂಡು. ಆಗುತ್ತಾ? ಕಣ್ಣಿಗೂ ಕಾಣಿಸೋದಿಲ್ಲ, ಅಷ್ಟು ಚಿಕ್ಕ ಚಿಕ್ಕ ಚಿಕ್ಕದಾಗಿರುತ್ತೆ ಕಣಗಳು. ಅಷ್ಟು ಕಣಗಳಲ್ಲಿ ನೀವೇ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿ ನಿಮ್ಮನ್ನು ಚಾಂಪಿಯನ್ ಮಾಡಿದಂಥವರು ವೈದ್ಯರಾಗಿರುವಂತಹ ದೇವರು. ವೈದ್ಯರು ಮಾಡಿಲ್ಲ ಈ ಕೆಲಸವನ್ನು, ನಿಮ್ಮ ಮನೆ ಅಕ್ಕಪಕ್ಕ ಇರುವಂತಹ ಕ್ಲಿನಿಕ್ಗಳಲ್ಲಿ ಹಾಸ್ಪಿಟಲ್ಗಳಲ್ಲಿ ಮಾಡಿಲ್ಲ ಈ ಕೆಲಸವನ್ನು. ದೇವರು ಡಿಸೈಡ್ ಮಾಡಿದ್ರು ನೀವೇ ಬೇಕು ಅಂತ. ಸತ್ಯವೇದದಲ್ಲಿ ಬರೆಸಿರುವಂತಹ ಮಾತನ್ನು ಒಂದು ಸರಿ ನೋಡೋಣ. ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ. ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. 1:5. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೆನು. ನಿನ್ನನ್ನು ಸೆಲೆಕ್ಟ್ ಮಾಡಿದ್ದೀನಿ ಮಗನೇ ನಾನು. ಆ 30 ಕೋಟಿ ಕಣಗಳು ಏನಿತ್ತಲ್ವ, ಆ ಕಣದಲ್ಲಿ ನೀನೇ ತಾಯಿ ಗರ್ಭವನ್ನು ಪ್ರವೇಶ ಮಾಡಬೇಕು. ನಿನ್ನನ್ನು ಅಷ್ಟು ಜನರಲ್ಲಿ ಗೆಲ್ಲಿಸಿದ್ಯಾರು? ನಾನೇ ಅಂತಿದ್ದಾರೆ ದೇವರು. ಪ್ರತಿಷ್ಠೆ ಮಾಡಿದ್ದೀನಿ ನಿನ್ನನ್ನು, ನೀನೇ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದೀನಿ. ನಮಗೆ ಗೊತ್ತಿದ್ದಂತಹದ್ದೇನು? ದಾವೀದನನ್ನು ದೇವರು ಅಭಿಷೇಕ ಮಾಡಿಸಿದ್ರು, ಹೌದಲ್ವಾ? ದಾವೀದನನ್ನು ಅಭಿಷೇಕ ಮಾಡಿಸಿದ್ರು, ಸೌಲನನ್ನು ರಾಜನನ್ನಾಗಿ ಅಭಿಷೇಕಿಸಿದ್ರು, ಪ್ರತಿಷ್ಠಿಸಿದ್ರು, ಗೆಲ್ಲಿಸಿದ್ರು. ಅಂದರೆ ಅಷ್ಟು ಜನ ಇದ್ದರೆ ಇವರನ್ನೇ ಸೆಲೆಕ್ಟ್ ಮಾಡಿದ್ರೆ ದೇವರು ಅನ್ನುವಂಥದ್ದು ಮಾತ್ರ ನಮಗೆ ಗೊತ್ತಿತ್ತು. ಅದರ ದೇವರು ಏನಂತಿದ್ದಾರೆ ಗೊತ್ತಾ? ನಾವು ಇಡೀ ಪ್ರಪಂಚದಲ್ಲಿ ಯಾವ ಸ್ಪರ್ಧೆಗೆ ಹೋದರೂ ಇಷ್ಟು ಜನ ಕಾಂಪಿಟೇಟರ್ಸ್ ಬರೋದಿಲ್ಲ. ಯಾರಾದರೂ 30 ಕೋಟಿ ಜನ ಸ್ಪರ್ಧೆಗೆ ಬರ್ತಾರೆ? 30 ಕೋಟಿ ಜನ ಬಂದು ರೇಸಿಗೆ ಮಕ್ಕಳ ಕುತ್ಕೊಳ್ಳಿ, ದಯವಿಟ್ಟು ತಂದೆ ತಾಯಿ ಅಂದಿರೋ ಮಕ್ಕಳನ್ನು ನಿಮ್ಮ ಪಕ್ಕದಲ್ಲಿ ಕೂರಿಸ್ಕೊಳ್ಳಿ ಹಿಡಿದಿಟ್ಕೊಂಡು. ಇಲ್ಲಾಂದರೆ ಸಂಡೇ ಕ್ಲಾಸ್ ಇದೆಯಾ ಅಂತ ಹೇಳಿ, ಇದೆಯಾ? ಓಕೆ, ಸಂಡೇ ಕ್ಲಾಸ್ ಇದೆಯಮ್ಮ, ದಯವಿಟ್ಟು ಕೆಳಗಡೆ ಕಳಿಸಿ ಮಕ್ಕಳನ್ನು. ಮಕ್ಕಳಿಗೆ ಸಪ್ರೇಟ್ ತರಗತಿಗಳು ನಡೀತಿದೆ. ಓಕೆ, ಉಳಿದವ್ರ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಅಷ್ಟು ದೊಡ್ಡ ಸ್ಪರ್ಧೆಯಲ್ಲಿ ನಮ್ಮನ್ನು ಗೆಲ್ಲಿಸಿದಂತಹ ವೈದ್ಯರು ಯಾರು ಅಂತ ಅರ್ಥ ಆಯಿತು? ದೇವರು. ಅದನ್ನು ದೇವರು ಬರೆಸ್ಕೊಂಡಿದ್ದಾರೆ ಸ್ವತಃ. ನನ್ನ ಮಕ್ಕಳಿಗೆ ನಾನು ಗೆಲ್ಲಿಸಿರುವಂತಹ ವಿಚಾರ ಎಲ್ಲಿ ಮರೆತೋಗ್ತಾರೋ ಅಂತ. ಏಕೆಂದರೆ ಆವಾಗ ನಡೆದಿರುವಂತಹದ್ದು ನಮ್ಗೆ ಇನ್ನೂ ನೆನಪಿರೋದಿಲ್ಲ ಅಲ್ಲ, ತಾಯಿ ಗರ್ಭದಲ್ಲಿ ಏನೇನಾಯಿತು ಅಂತ. ಅದಕ್ಕೆ ಬರೆಸಿದ್ದಾರೆ, ನಾನು ನಿನ್ನನ್ನು ಹುಟ್ಟುವುದಕ್ಕಿಂತ ಮುಂಚೆನೇ ಪ್ರತಿಷ್ಠಿಸಿದ್ದೀನಿ, ನೀನೇ ಬೇಕು ಅಂತ ಹೇಳಿ ಕೋರ್ಕೊಂಡಿದ್ದೀನಿ. ನೀನು ಇವಾಗ ಗೊತ್ತಿರ್ಬೋದು ಪ್ರಪಂಚಕ್ಕೆ ಹುಟ್ಟಿದ ನಂತರ, ನೀನು ಹುಟ್ಟುವುದಕ್ಕಿಂತ ಮುಂಚೆ ಯಾರು ಗೊತ್ತು? ನನಗೆ ಗೊತ್ತು ಅಂತಿದ್ದಾರೆ ದೇವರು. ಹೌದಾ? ಏನು ಅರ್ಥ ಆಯಿತು ನಮಗೆ? ದೇವರು ನಿಜವಾಗ್ಲೂ ಡಾಕ್ಟ್ರೇನಾ? ಎಲ್ಲಿ ಗೆಲ್ಲಿಸಿದ್ರು ನಮ್ಮನ್ನು? ಆ 30 ಕೋಟಿ ಜನರ ಮಧ್ಯದಲ್ಲಿ. ಈಗ ಹಾಗೆ ಮುಂದೆ ಹೋದರೆ ಆ ತಾಯಿ ಗರ್ಭದಲ್ಲಿ ಒಂದು ಸರಿ ಸೆಲ್ ಏನಾದರೂ ಸೆಲೆಕ್ಟ್ ಆದ ನಂತರ, ಆ ಒಂದು ಸೆಲ್ ತಾಯಿ ಗರ್ಭವನ್ನು ಪ್ರವೇಶ ಮಾಡಿದ ನಂತರ ಅಲ್ಲಿ ಇನ್ನೊಂದು ಅದ್ಭುತ ನಡೆಯುತ್ತೆ ಪ್ರಿಯರೇ. ಆ ಅದ್ಭುತ ಏನು ಅಂದರೆ, ತಾಯಿ ಗರ್ಭದೊಳಗೆ ಹೋಗಿದ್ದು ಎಷ್ಟು ಸೆಲ್ಲು? ಒಂದೇ ಸೆಲ್.
ಈ ಒಂದು ಸೆಲ್ ಏನಾಗುತ್ತಂತೆ, ಮತ್ತೆ ಒಂದು ಸೆಲ್ಲು 2 ಸೆಲ್ ಆಗುತ್ತಂತೆ. ಇದನ್ನೇ ಸೆಲ್ ಡಿವಿಷನ್ ಅಂತ ಹೇಳಿ ಕರಿತೀವಿ. ನಿಮ್ಮ ಮಕ್ಕಳ ಸೈನ್ಸ್ ಟೆಕ್ಸ್ಟ್ ಬುಕ್ಗಳಲ್ಲಿ ಇರುತ್ತೆ ಇದು. ಸೆಲ್ ಡಿವಿಷನ್ ಅಂತ ಹೇಳಿ ಕರಿತೀವಿ. ಒಂದು ಸೆಲ್ ಏನಾಗುತ್ತೆ, 2 ಏನಾಗಿ ಬದಲಾಗುತ್ತೆ, 4, 8, 16 ಆಗಿ ಈ ರೀತಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಸೆಲ್ಸ್. ಅದನ್ನೇ ಸೆಲ್ ಡಿವಿಷನ್ ಅಂತ ಹೇಳಿ ಕರಿತೀವಿ. ಭಾಗ ಚೂರಾಗಿ ಹೋಗ್ತಾ ಇರುತ್ತೆ ಸೆಲ್ಸ್. ಪ್ರಾರಂಭದಲ್ಲಿ ಇದ್ದಿದ್ದು ಒಂದೇ ಸೆಲ್, ಈಗ ಏನಾಗ್ತಿದೆ, ಮಲ್ಟಿಪ್ಲೈ ಆಗ್ತಾ 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 ಜಾಸ್ತಿ ಆಗ್ತಿದೆ. ಎಷ್ಟು ಬೇಕಾದರೂ ಓದಿರಲಿ ಡಾಕ್ಟ್ರು, ಅವರ ಹತ್ರ ಹೋಗಿ 2 ಸಾಸಿವೆ ಕಾಳನ್ನು ಕೊಡಿ. ಈ 2 ಸಾಸಿವೆ ಕಾಳನ್ನು 1,00,000 ಸಾಸಿವೆ ಕಾಳಾಗಿ ಮಾಡಿ ತೋರಿಸು ಅಂತ ಕೊಡಿ ಡಾಕ್ಟ್ರಿಗೆ. ಏನು ಮಾಡ್ತಾರೆ? ಸಮುದ್ರದ ಪಕ್ಕ ಇರುತ್ತಲ್ವ ಪ್ರಿಯರೇ ಮರಳು, ಆ ಮರಳಲ್ಲಿ 2 ಕಾಳನ್ನು ತೊಗೊಂಡೋಗಿ ಡಾಕ್ಟ್ರ್ ಕೈಯಲ್ಲಿ ಕೊಡಿ. ಈ 2 ಮರಳನ್ನು 1,00,000 ಮಾಡಿ ನನಗೆ ವಾಪಸ್ ಕೊಡು ಅಂತ ಹೇಳಿ. ಆಗತ್ತಾ? ದೇವರು ಏನು ಮಾಡ್ತಿದ್ದಾರೆ, ಇದ್ದಿದ್ದು ಒಂದೇ ಸೆಲ್ಲು, ಆ ಒಂದು ಸೆಲ್ಲಲ್ಲಿ ಎಷ್ಟು ಕೋಟಿ ಸೆಲ್ ಆಗುತ್ತೆ ಗೊತ್ತಾ? ಕೋಟ್ಯಾಂತರ ಕೋಟಿ ಸೆಲ್ಲಾಗಿ ಅದು ಮಲ್ಟಿಪ್ಲೈ ಆಗುತ್ತೆ. ಆ ಸೆಲ್ಸ್ ಎಲ್ಲ ಮಲ್ಟಿಪ್ಲೈ ಆಗಿ ಒಂದಷ್ಟು ಕೋಟಿ ಸೆಲ್ ಸೇರಿ ಕೈಯಾಗಿ ಏರ್ಪಡ್ಲಿಕ್ಕೆ ಶುರುವಾಗುತ್ತೆ. ಒಂದಷ್ಟು ಸೆಲ್ಗಳು ಒಟ್ಟಿಗೆ ಬಂದು ಜಾಯಿನ್ ಆಗಿ ಕಾಲಾಗಿ ಏರ್ಪಡ್ಲಿಕ್ಕೆ ಶುರುವಾಗುತ್ತೆ. ಅಂದರೆ ಒಂದೊಂದು ಅವಯವ ಯಾವುದರಿಂದ ನಡೀತಿದೆ ಅಂದರೆ, ಆ ಒಂದೊಂದು ಸೆಲ್ಲು ಕೋಟಿ ಸೆಲ್ಗಳು ಹತ್ತಿರ ಬಂದು ಆ ಶೇಪ್ ಹೇಗೆ ಫಾರ್ಮ್ ಆಗಬೇಕು ಆ ಫಾರ್ಮಲ್ಲಿ ಕೂತ್ಕೊಳ್ತಿದೆ ಆ ಸೆಲ್ಗಳು. ನಮಗಿದು ಅರ್ಥ ಆಯ್ತಾ? ವಿಜ್ಞಾನ ಪ್ರಪಂಚಕ್ಕೆ ಈಗಲೂ ಸಹ ತಲೆ ಕೆಟ್ಟಿರುವಂತಹ ವಿಚಾರ ಅಂದರೆ ಏನು ಗೊತ್ತಾ? ವೈದ್ಯಕೀಯ ಪ್ರಪಂಚಕ್ಕೆ, ಮೆಡಿಕಲ್ ಸೈನ್ಸ್ಗೆ ತಲೆ ಕೆಡಿಸಿರುವಂತಹ ವಿಚಾರ ಅಂತ ಅಂದರೆ ಏನು ಅಂದರೆ, ಸರಿ ಸೆಲ್ ಡಿವೈಡ್ ಆಗುತ್ತೆ, ಸರಿ ಸಾಕಷ್ಟು ಸೆಲ್ಗಳಿರುತ್ತೆ, ಸರಿ ಈ ಸೆಲ್ಗೆ ನಾನು ಇದೇ ಜಾಗಕ್ಕೆ ಹೋಗಿ ಎಲ್ಲರೂ ಸಹ ಸೇರಿದ್ರೆ ಇದು ಕೈಯಾಗಿ ಮಾರ್ಪಡುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ? ಒಂದಷ್ಟು ಸೆಲ್ಗಳು ಹೋಗಿ ಒಟ್ಟಿಗೆ ಸೇರಿದ್ರೆ ಕಾಲಾಗಿ ಮಾರ್ಪಡುತ್ತೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ ಈ ಸೆಲ್ಸ್ಗೆ? ಕರೆಕ್ಟಾಗಿ ಹೋಗಿ ಕೈ ಇರಬೇಕಾಗಿರುವಂತಹ ಜಾಗದಲ್ಲ ಎಲ್ಲ ಸೇರುತ್ತೆ ಕೈಯಾಗಿ ಬದಲಾಗಲಿಕ್ಕೆ. ಕಾಲಿರುವಂತಹ ಜಾಗದಲ್ಲಿ ಎಲ್ಲ ಸೆಲ್ಗಳು ಹೋಗಿ ಒಂದಾಗುತ್ತೆ ಕಾಲು ಉಂಟಾಗಲಿಕ್ಕೆ. ಈ ಸೆಲ್ಗಳಿಗೆ ಹೇಗಪ್ಪ ಗೊತ್ತಾಗುತ್ತೆ? ಹೇಗೆ ಗೊತ್ತಾಗುತ್ತೆ? ಇದು ಇವತ್ತೂ ಸಹ ವೈದ್ಯಕೀಯ ಪ್ರಪಂಚಕ್ಕೆ ಅರ್ಥ ಆಗಿಲ್ಲ. ದೇವರು ಏನಂತಿದ್ದಾರೆ ಗೊತ್ತಾ ಸತ್ಯವೇದದಲ್ಲಿ? ಒಂದ್ಸರಿ ನೋಡೋಣ. ಅಷ್ಟೂ ಸೆಲ್ಸ್ಗಳು ಹೋಗಿ ಕೈ ಇರುವಂತಹ ಜಾಗದಲ್ಲೇ ಏನಕ್ಕೋಸ್ಕರ ಕೂಡ್ಕೊಂಡ್ವಂತೆ, ಕಾಲಿರುವಂತಹ ಜಾಗದಲ್ಲೇ ಹೋಗಿ ಏನಕ್ಕೋಸ್ಕರ ಅಂತ ಸೇರಿತ್ತು? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ. ಅಣ್ಣ ಒಂದಷ್ಟು ಇಮೇಜಸ್ ಇದೆ, ವಿಡಿಯೋಗಳನ್ನು ರೆಡಿ ಮಾಡ್ಕೊಳ್ಳಿ. ಫಸ್ಟು ಲೈವ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಇಲ್ಲಿರುವಂಥವರಿಗೆ ತೋರಿಸಿ, ಆಮೇಲೆ ಇಮೇಜಸ್ ಬರುತ್ತೆ ಈ ವಿಡಿಯೋ ಆದ ನಂತರ. ಓಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 18ನೇ ವಚನ. ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ. ಕ್ವೆಶ್ಚನ್ ಏನಾಗಿತ್ತು ಮೆಡಿಕಲ್ ಫೀಲ್ಡ್ದು? ಇಷ್ಟಕ್ಕೂ ಈ ಸೆಲ್ಗಳಿಗೆ ಹೇಗೆ ಗೊತ್ತಾಗುತ್ತೆ? ಕೈ ಇರುವಂತಹ ಜಾಗದಲ್ಲೇ ನಾವೆಲ್ಲರೂ ಹೋಗಿ ಒಂದಾಗಬೇಕು, ಕಾಲಿರುವಂತಹ ಜಾಗದಲ್ಲೇ ನಾವೆಲ್ಲರೂ ಹೋಗಿ ಒಂದಾಗಬೇಕು. ಒಂದಾದರೆ ಕಾಲಾಗತ್ತೆ, ಎಲ್ಲರೂ ಸಹ ಇನ್ನೊಂದು ಕಾಲಿರುವಂತಹ ಜಾಗದಲ್ಲಿ ಹೋಗಿ ಒಂದಾದರೆ ಅದು ಇನ್ನೊಂದು ಕಾಲಾಗುತ್ತೆ ಅಂತ ಸೆಲ್ಗಳಿಗೆ ಹೇಗೆ ಗೊತ್ತಾಗಬೇಕು ಅಂತ ಹೇಳಿ ಇವರೆಲ್ಲ ತಲೆ ಕೆರ್ಕೊಂಡಿರ್ಬೇಕಾದ್ರೆ ದೇವರು ಏನು ಉತ್ತರ ಕೊಡ್ತಿದ್ದಾರೆ? ಆ ಡೆಸಿಷನ್ ಯಾರು ಗೊತ್ತು ತಗೊಂಡಿತ್ತು? ಒಬ್ರು ಕೈ ಸ್ವಲ್ಪ ಉದ್ದ ಇರುತ್ತೆ, ಇನ್ನೊಬ್ಬರಿಗೆ 1 ಇಂಚು ಅರ್ಧ ಇಂಚು ತುಂಡ ಇರುತ್ತೆ. ಕೈ ಇಷ್ಟೇ ಇರಬೇಕು, ಕಾಲು ಇಷ್ಟೇ ಇರಬೇಕು, ಕಾಲಿರುವಂತಹ ಜಾಗದಲ್ಲೇ ಇರಬೇಕು, ಕೈಗಳು ಕೈ ಇರುವಂತಹ ಜಾಗದಲ್ಲೇ ಇರಬೇಕು. ಈ ಡಿಸಿಷನ್ ಮಾಡಿದ್ದು ಯಾರು ಅಂತಿದ್ದಾರೆ ದೇವರು? ನಾನು ಅಂತಿದ್ದಾರೆ. ನನಗೆ ಹೇಗೆ ಸರಿಯಾಗಿ ತೋಚ್ತೋ ಆ ರೀತಿ ನಿಮ್ಮ ಅವಯವಗಳನ್ನು ಇಟ್ಟಿದ್ದೀನಿ. ಮತ್ತೊಂದು ಸಾರಿ ಓದೋಣ ಅದನ್ನು. ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ. ಇವಾಗ ಹೇಳಿ, ದೇವರು ಏನು ಸ್ವಲ್ಪ, ದೇವರಿಗೂ ಸಹ ಬುದ್ಧಿ ಜ್ಞಾನ ಏನಾದರೂ ಇದೆಯಾ ಸ್ವಲ್ಪ? ಅಥವಾ ದೇವರು ಜ್ಞಾನ ಬುದ್ಧಿ ಏನು ಇಲ್ಲದೆ ಇರುವಂಥವ್ರ? ಸತ್ಯವೇದ ಓದಿಸ್ಬೋದಾ ಮಕ್ಕಳಿಗೆ? ಇದೆಲ್ಲ ಕೇಳಿ, ನಿಮ್ಮ ಯಾರಾದರೂ MBBS ಮಾಡ್ತಿರುವಂಥವ್ರು ಗೊತ್ತಿದ್ರೆ ಕೇಳಿ ಒಂದ್ಸಾರಿ. ಕರೆಕ್ಟಾಗಿ ಸೆಲ್ಸ್ ಹೇಗೆ ಕೈ ಇರುವಂತಹ ಜಾಗದಲ್ಲೇ ಹೋಗಿ ಫಾರ್ಮ್ ಆಗಬೇಕು, ಕಾಲಿರುವಂತಹ ಜಾಗದಲ್ಲೇ ಹೋಗಿ ಫಾರ್ಮ್ ಆಗಬೇಕು, ಕಿವಿ ಇರುವಂತಹ ಜಾಗದಲ್ಲಿ ಏನಕ್ಕೋಸ್ಕರ ಫಾರ್ಮ್ ಆಗಬೇಕು ಅಂತ MBBS ಮಾಡ್ತಿರುವಂಥವ್ರನ್ನ ಕೇಳಿ. ಅವೆಲ್ಲ ನಮಗೆ ಗೊತ್ತಿಲ್ಲ. ನಮಗೆ ಏನೋ ಹೇಳ್ಕೊಟ್ಟಿದ್ದಾರೆ, ಒಂದಷ್ಟು ರೋಗ ಬಂದರೆ ಏನು ಚೆಕ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ, ಯಾವ ಸಿಂಪ್ಟಮ್ಸ್ ಇದ್ದರೆ ಯಾವ ಔಷಧಿ ಕೊಡಬೇಕಂತ ಹೇಳ್ಕೊಟ್ಟಿದ್ದಾರೆ ಅಷ್ಟೇ.
ಹಾಗಾದರೆ ಇದೆಲ್ಲ ಏನಕ್ಕೋಸ್ಕರ ಕೈ ಜಾಗದಲ್ಲೇ ಇದೆ, ಕಾಲು ಜಾಗದಲ್ಲೇ ಇದೆ ಅಂತ ಹೇಳ್ಕೊಟ್ಟಿಲ್ವಾ? ಹಾಂ, ಇಲ್ಲ. ಸೆಲ್ ಏನಕ್ಕೋಸ್ಕರ ಡಿವೈಡ್ ಆಗುತ್ತೆ ಅಂತ ಹೇಳ್ಕೊಟ್ಟಿಲ್ವಾ? ಸೆಲ್ ಡಿವಿಷನ್ ಹೋಗಲಿ ನಿನ್ನ ಕೈಯಲ್ಲಿ ಮಾಡಲಿಕ್ಕಾಗತ್ತಾ ಅಂತ ಕೇಳಿ, ಇಲ್ಲ. ಈ ಪ್ರಪಂಚದಲ್ಲಿ ಪ್ರಪ್ರಥಮ ವೈದ್ಯರ ಸಂಪರ್ಕಕ್ಕೆ ನಾವು ಯಾರ ಸಂಪರ್ಕಕ್ಕಾದರೂ ಬರ್ತಿದ್ದೀವಿ ಅಂತ ಹೇಳಿದ್ರೆ ಅದು ದೇವರ ಸಂಪರ್ಕಕ್ಕೆ. ಇವಾಗ ಮಾತಾಡ್ತಿರ್ತೀರಲ್ವ, ಇವರು ನಮ್ಮ ಫ್ಯಾಮಿಲಿ ಡಾಕ್ಟ್ರು ರೀ ಅಂತ ಹೇಳಿ. ಒಂದು ಕ್ಲಿನಿಕನ್ನು ತೋರಿಸಿ ಏನಂತೀರ? ಇವರು ನಮ್ಮ ಫ್ಯಾಮಿಲಿ ಡಾಕ್ಟ್ರು. ಎಷ್ಟು ತಲತಲಾಂತದಿಂದ ತೋರಿಸ್ತಿದ್ದೀರಮ್ಮ. ನಮ್ಮ ತಾತನೂ ಇಲ್ಲೇ ಬರ್ತಿದ್ರು, ನಮ್ಮ ತಂದೆನೂ ಇಲ್ಲೇ ಬರ್ತಿದ್ರು, ಕೊನೆಗೆ ನಾನು ಇಲ್ಲೇ ಬರ್ತಿದ್ದೀನಿ. ಹೌದು, ನಿಮ್ಮ ತಾತ ಇವ್ರ ಹತ್ರನೇ ಬರ್ತಿದ್ರು, ಹೊರಟೋದ್ರೆ ಮತ್ತೆ? ಹಾಂ, 3 ತಲಾಂತರದಿಂದ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರನೇ ನಾವು ಹೋಗುವಂತಹದ್ದು. ಮನುಷ್ಯರಿಗೆ ಗೊತ್ತಿಲ್ಲದೆ ಇರುವಂತಹದ್ದು ಏನು ಅಂದರೆ, ನಾವು ಕಣ್ಣೂ ಸಹ ಇನ್ನೂ ಬಿಟ್ಟಿರಲಿಲ್ಲ. ಆವಾಗ ನಮ್ಮನ್ನು ನೋಡಿದಂತಹ ವೈದ್ಯರು ಅಂದರೆ ದೇವರು. ಆವಾಗ ನಮ್ಮ ಬಗ್ಗೆ ಕೇರ್ ತೊಗೊಂಡಂಥವ್ರು ಅಂದರೆ ದೇವರು. ಡೆಲಿವರಿ ಆದ ನಂತರ ಮಗುಗೆ ಏನು ಬೇಕು ಏನು ಬೇಡ ಅದು ಇದು ಅಂತೆಲ್ಲ ತಾಯಿಗೆ ತಂದೆಗೆ ಹೇಳಿ ಕಳಿಸ್ತಾರೆ, ಹೌದಲ್ವಾ? ಇಲ್ಲಿರುವಂತಹ ಡಾಕ್ಟ್ರು ದೇವರು ತಾಯಿ ಗರ್ಭದಲ್ಲಿರಬೇಕಾದ್ರೆ ಆ ಮಗುಗೆ ಏನು ಬೇಕು ಏನು ಬೇಡ, ಇದಕ್ಕೆ ಆಹಾರ ಹೆಂಗೆ ಕಳಿಸ್ಬೇಕು, ಇದಕ್ಕೆ ನೀರು ಹೆಂಗೆ ಕಳಿಸ್ಬೇಕು, ಇದಕ್ಕೆ ಗಾಳಿ ಹೆಂಗೆ ಕೊಡಬೇಕು, ತಾಯಿ ಗರ್ಭದಲ್ಲಿ ಇದೆಲ್ಲ ಡಿಸೈಡ್ ಮಾಡಿರುವಂಥವ್ರು ದೇವರು. ಇಷ್ಟಕ್ಕೂ ಆ ಆಕಾರ, ಒಂದು ಸೆಲ್ಲಿಂದ ಅಷ್ಟೊಂದು ಸುಂದರವಾಗಿರುವಂಥ ಆಕಾರ ಒಂದು ಮಗುವಾಗಿ ಅದು ಬದಲಾಗ್ತಿದೆ ಅಂದರೆ ಅದಕ್ಕೆ ಕಾರಣ ದೇವರು, ವೈದ್ಯರಾಗಿರುವಂತಹ ದೇವರು. ಮದುವೆ ಆಗಬೇಕಾದ್ರೆ ನೀವು ನೋಡಿ ಪ್ರಿಯರೇ, ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ ಒಂದು ಕುಟುಂಬದಲ್ಲಿ, ನಿಜನ? ಮದುವೆ ಆಗಬೇಕಾದ್ರೆ ಆ ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ? ಒಂದು ಚಿಕ್ಕ ಕುಟುಂಬವಾಗಿ ತೊಗೊಂಡ್ರೆ, ಮಿಕ್ಕಿರುವಂಥ ರಿಲೇಷನ್ಸ್ ಎಲ್ಲ ಎಕ್ಸ್ಕ್ಲೂಡ್ ಮಾಡಿ ಚಿಕ್ಕ ಕುಟುಂಬವಾಗಿ ತೊಗೊಂಡ್ರೆ ಎಷ್ಟು ಜನ ಇದ್ದಾರೆ ಕುಟುಂಬದಲ್ಲಿ? ಇಬ್ಬರೇ, ಗಂಡ ಹೆಂಡತಿ. ಒಂದು 3 ವರ್ಷ ಆದ ನಂತರ ಮತ್ತೆ ಇನ್ನೂ ಯಾರು ಇರ್ತಾರೆ ಕುಟುಂಬದಲ್ಲಿ? ಮಗು. ಎಲ್ಲಿತ್ತು ಈ ಮಗು? ಎಲ್ಲಿತ್ತು? ಕವರಲ್ಲಿ ಪ್ಯಾಕ್ ಮಾಡ್ಕೊಂಡು ಜೋಬಲ್ಲಿ ಇಟ್ಕೊಂಡಿದ್ರ, ಬ್ಯಾಗಲ್ಲಿ ಇಟ್ಕೊಂಡಿದ್ರ? ಎಲ್ಲಿತ್ತು ಈ ಮಗು? ಎಲ್ಲಿತ್ತು ಹೇಳಿ? ಆ ಮಗು ಇರಲಿಲ್ಲ. ಇವ್ರು ಮದುವೆ ಆಗಬೇಕಾದ್ರೆ ಮಗು ಇರಲಿಲ್ಲ. ಅಂದರೆ ಒಂದು ಫಿಸಿಯೋಲಾಜಿಕಲ್ ಸ್ಟ್ರಕ್ಚರ್ ಆಗಿ, ಬಯೋಲಾಜಿಕಲ್ ಸ್ಟ್ರಕ್ಚರ್ ಆಗಿರಲಿಲ್ಲ. ಆ ಮಗುವಿನ ಅಸ್ಥಿಪಂಜರಗಳು ಯಾವುದೂ ಇರಲಿಲ್ಲ. ಏನೂ ಇಲ್ಲದೆ ಇರಬೇಕಾದ್ರೇನು ಎಲ್ಲವನ್ನು ಉಂಟು ಮಾಡಿದ್ದು ಯಾರು? ವೈದ್ಯರಾಗಿರುವಂತಹ ದೇವರು. ಇರಲಿಲ್ಲ ಆ ಮಗು, ಕ್ಲೂನೇ ಇರಲಿಲ್ಲ ಮಗು ಇದೆ ಅಂತ ಹೇಳಿ. ಆದರೂ ಸಹ ಒಂದು ಅಷ್ಟೊಂದು ಸುಂದರವಾಗಿರುವಂಥ ಆಕಾರ ಸೃಷ್ಟಿ ಮಾಡಿದ್ದು ಯಾರು? ದೇವರು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹಾಗೆ ಮುಂದೆ ಹೋದರೆ ಒಂದು ವಚನವನ್ನು ನೋಡೋಣ. ಕೀರ್ತನೆಗಳು ನಾವು ಓದ್ಕೊಂಡಿರುವಂತಹ ವಚನನೇ ಯಾವಾಗಲೂ ಸಹ 139ನೇ ಅಧ್ಯಾಯ 139ನೇ ಕೀರ್ತನೆ 16ನೇ ವಚನ. ಏನಂತೆ? ಡೆಲಿವರಿ ಆದ ನಂತರ ಆ ಹಾಸ್ಪಿಟ್ಲ್ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಎಲ್ಲ ಸಂಬಂಧಿಕರು ಮುತ್ತಿರ್ತಾರೆ, ಹೌದಾ? ಅಜ್ಜಿ ತಾತ ಸಂಬಂಧಿಕರು ಬಂಧು ಬಳಗ ಅಕ್ಕ ತಮ್ಮ ಎಲ್ಲರೂ ಬಂದಿರ್ತಾರೆ. ಯಾರನ್ನು ನೋಡಲಿಕ್ಕೆ? ಮಗುವನ್ನು ನೋಡಲಿಕ್ಕೆ, ಹೌದಾ? ಅದು ಅಲ್ಲದೆ ಇತ್ತೀಚಿನ ಮನುಷ್ಯರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರಿ ಅಂತ ಅಂದ್ಕೊಳ್ಳಿ. ಯಾರಮ್ಮ ನಿಮ್ಮನ್ನು ಫಸ್ಟ್ ಹುಟ್ಟಿದ ತಕ್ಷಣ ಯಾರು ನೋಡಿದ್ದು ಅಂತ ಹೇಳಿ ಕೇಳಿ ನೋಡಿ. ಏನಂತಾರೆ? ಅಮ್ಮ, ಅಪ್ಪ, ಅಥವಾ ಡೆಲಿವರಿ ಮಾಡಿದ್ರಲ್ಲ ಆ ನರ್ಸ್, ಹೌದಲ್ವ? ನಮಗಿಷ್ಟೇ ಗೊತ್ತಿರುವಂತಹದ್ದು. ನಮ್ಮನ್ನು ಫಸ್ಟ್ ಈ ಲೋಕಕ್ಕೆ ಬಂದಿದ ತಕ್ಷಣ ಫಸ್ಟ್ ನೋಡಿದಂಥವ್ರು ಯಾರು? ನರ್ಸು ಅಥವಾ ಡಾಕ್ಟ್ರು. ಇದು ನಮಗೆ ಗೊತ್ತಿರುವಂತಹದ್ದು. ದೇವರು ಏನಂತಿದ್ದಾರೆ ಗೊತ್ತಾ? ಮಗು, ನೀನಿನ್ನೂ ಹುಟ್ಟೇ ಇರಲಿಲ್ಲ, ಆವಾಗ ನಿನ್ನನ್ನು ಫಸ್ಟ್ ನೋಡಿದ್ದಂದರೆ ನಾನೇ, ಹೌದಾ? ಆ ಮಗು ಇರಬೇಕಾದ್ರೆ ಆ ಪಿಂಡ ಇನ್ನೂ ಸಹ ಪೂರ್ತಿಯಾಗಿ ನಿರ್ಮಾಣನೂ ಸಹ ಆಗಿಲ್ಲ, ಸೆಲ್ಸ್ ಇನ್ನೂ ಫಾರ್ಮೂ ಸಹ ಆಗಿಲ್ಲ. ಆ ಫಸ್ಟ್ ಸೆಲ್ಲನ್ನು ನೋಡಿದ ಯಾರಂತೆ? ದೇವರು. ಕೊನೆಗೆ ನಾವು ದೇವರನ್ನೇ ಮರ್ತು ಬಿಡ್ತೇವೆ ಹೊರಗಡೆ ಬಂದ ನಂತರ, ಬೆಳೆದ ನಂತರ. ಆದರೆ ದೇವರು ಏನಂತಿದ್ದಾರೆ? ನಿನ್ನನ್ನು ಫಸ್ಟ್ ನೋಡಿದಂತಹ ದೃಶ್ಯ ಮಗನೇ ನನಗಿನ್ನೂ ಸಹ ನೆನಪಿದೆ. ನಾನು ನಿನ್ನನ್ನು ಪ್ರಪ್ರಥಮವಾಗಿ ನೋಡಿದಂತಹ ಡಾಕ್ಟ್ರು. ನಿಮ್ಮ ಗವರ್ನಮೆಂಟ್ ಹಾಸ್ಪಿಟ್ಲಲ್ಲೋ ಅಥವಾ ನಿಮ್ಮ ಪ್ರೈವೇಟ್ ಹಾಸ್ಪಿಟ್ಲಲ್ಲೋ ನರ್ಸು ಡಾಕ್ಟರ್ ಅಲ್ಲ ನಿಮ್ಮನ್ನು ನೋಡಿದ್ದು ಫಸ್ಟು. ಯಾರು? ನಾನು, ವೈದ್ಯರಾದಂತಹ ದೇವರು. ದೇವರ ಕಾಂಟ್ರಿಬ್ಯೂಷನ್ ನೋಡಿ. ಒಂದು ಮಗು ಹುಟ್ಟಬೇಕಾದ್ರೆ, ಒಂದು ಮಗು ನಿರ್ಮಾಣ ಆಗಬೇಕಾದ್ರೆ ಪ್ರತಿ ಹಂತದಲ್ಲೂ ಸಹ ನೆನಪು ಮಾಡ್ತಿದ್ದಾರೆ. ಫಸ್ಟು ನೀನು ಮಕ್ಕಳು ತುಂಬ ಜಾಸ್ತಿ ಗಲಾಟೆ ಆಗ್ತಿದೆ, ದಯವಿಟ್ಟು ಸೈಲೆಂಟಾಗಿರಿಸಿ. ಸಂಡೇ ಕ್ಲಾಸಿಗೆ ಕಳಿಸಿ.
ಅವರು ಏನಾದರೂ ಈಗ ದೇವರು ಅದಕ್ಕೆ ಪ್ರತಿ ಹಂತದಲ್ಲೂ ಸಹ ನೆನಪು ಮಾಡ್ತಿದ್ದಾರೆ ತನ್ನ ಮಕ್ಕಳಿಗೆ. ಮಕ್ಕಳ, ನಿಮ್ಮನ್ನು 30 ಕೋಟಿ ಕಾಂಪಿಟೇಷನಲ್ಲಿ ನೀವು ಹುಟ್ಟುವುದಕ್ಕಿಂತ ಮುಂಚೆ ಗೆಲ್ಲಿಸಿದ್ದು ನಾನು. ಆ ತಾಯಿ ಗರ್ಭದಲ್ಲಿ ನಿಮ್ಮನ್ನು ಫಸ್ಟ್ ನೋಡಿದ್ದು ನಾನು, ನಿಮ್ಮ ವೈದ್ಯರಲ್ಲ, ನಾನು ನೋಡಿದ್ದು ಅಂತ ಹೇಳಿ ಮತ್ತೆ ಮತ್ತೆ ನೆನಪು ಮಾಡ್ತಿದ್ದಾರೆ ಸತ್ಯವೇದದಲ್ಲಿ. ನಿಮಗೆ ಆ ಒಂದು ಸೆಲ್ ಇತ್ತಲ್ವ, ಆ ಒಂದು ಸೆಲ್ಲಿಂದ ಇಷ್ಟೊಂದು ಸುಂದರವಾಗಿರುವಂಥ ಕೈಗಳು ಕಾಲುಗಳು ಇದನ್ನೆಲ್ಲ ಕೊಟ್ಟಿತ್ತು ನಾನು. ಯಾವತ್ತು ನೆನಪಿಸ್ಕೊಂಡ್ವಿ ಯಾವತ್ತು ಈ ದೇವರನ್ನು ಹೇಳಿ? ಯಾವತ್ತು ನೆನಪು ಬಂದರು ಈ ದೇವರನ್ನು? ಮಕ್ಕಳು ಸತ್ಯವೇದ ಓದ್ತಿದ್ರೆ, ಸತ್ಯವೇದ ಓದಿದ್ರೆ ಏನು ಬರುತ್ತೆ? ಹೋಗಿ ನೀನು ಬುಕ್ಸ್ ಓದು, ಹೋಗು, ಸ್ಕೂಲ್ ಬುಕ್ಸು, ಕಾಲೇಜ್ ಬುಕ್ಸು. ನ್ಯಾಯನೇನ ನಾವು ಮಾಡ್ತಿರುವಂತಹದ್ದು? ನ್ಯಾಯನೇನ? ವಿಚಾರ ಏನು ಗೊತ್ತಾ? ನಿಜವಾಗ್ಲೂ ನಾವು ದೇವರು ಅನ್ನುವಂಥವ್ರು ನಮಗೆ ನಿಜವಾಗ್ಲೂ ಅರ್ಥ ಆದರೆ, ಸತ್ಯವೇದದಲ್ಲಿರುವಂತಹ ಜ್ಞಾನ ಈ ಪ್ರಪಂಚಕ್ಕೆ ನಿಜವಾಗ್ಲೂ ಅರ್ಥ ಆದರೆ, MBBS ಓದುವಂತಹ ಪ್ರತಿಯೊಬ್ಬೊಬ್ಬರು ಫಸ್ಟ್ ಲೆಸನ್ ಆಗಿ ಏನನ್ನು ಓದಬೇಕು? ಸತ್ಯವೇದದಲ್ಲಿರುವಂತಹ ಈ ಮೆಡಿಕಲ್ ಟರ್ಮಿನಾಲಜೀಸ್, ದೇವರು ವೈದ್ಯರಾಗಿ ಅನ್ನುವಂಥ ಈ ಅಂಶವನ್ನು ಪ್ರತಿಯೊಬ್ಬೊಬ್ಬರು ನೋಡಬೇಕು, ಕೇಳಬೇಕು. ನಿಜವಾಗ್ಲೂ ಈ ಪ್ರಪಂಚಕ್ಕೆ ಸತ್ಯವೇದ ಅರ್ಥ ಆದರೆ, ದೇವರು ಅನ್ನುವಂಥವ್ರು ಅರ್ಥ ಆದರೆ, ದೇವರ ಕಾಂಟ್ರಿಬ್ಯೂಷನ್ ಅರ್ಥ ಆದರೆ, MBBS ಫಸ್ಟ್ ಲೆಸನ್ ಇದೇ ಆಗಿರಬೇಕು. ಇದು ಎಲ್ಲಿ ಗೊತ್ತು ಡಾಕ್ಟರ್ಗಳಿಗೆ? ಸೆಲ್ ಡಿವಿಷನ್ ಮಾಡಿದ್ದು ನೀವ ಅಂದರೆ ಇಲ್ಲ ಅಂತಾರೆ. ನೀವ ಫಸ್ಟ್ ತಾಯಿ ಗರ್ಭದಲ್ಲಿ ಅವ್ರನ್ನ ನೋಡಿದ್ದು ಅಂದರೆ ಇಲ್ಲ ಅಂತಾರೆ. ಇನ್ನೇನು ಮಾಡಿದ್ರಿ ಅಂತ ನೀವು ಡಾಕ್ಟರ್ ಆಗಿದ್ದೀರಾ ಹೇಳಿ? ಡಾಕ್ಟ್ರ್ ಮಾಡಬಾರ್ದು ಅನ್ನುವಂತಹದ್ದಲ್ಲ, ನಾನು ದೇವರನ್ನು ಹೈಲೈಟ್ ಮಾಡ್ತಿರುವಂತಹದ್ದು, ಡಾಕ್ಟ್ರನ್ನ ಅಲ್ಲಗೆಳಿತಿಲ್ಲ. ಮುಂದೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ಇನ್ನೊಂದು ವಚನವನ್ನು ಓದೋಣ ಸತ್ಯವೇದದಿಂದ. ಏನಂತ ಹೇಳಿದ್ದಾರೆ ದೇವರು? ಪ್ರಸಂಗಿ ಗ್ರಂಥ 2ನೇ ಅಧ್ಯಾಯ, ಪ್ರಸಂಗಿ ಗ್ರಂಥ 2ನೇ ಅಧ್ಯಾಯ 25ನೇ ವಚನ. ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನು ಅನುಭವಿಸಾರು? ಪ್ರಶ್ನೆ ಏನು? ಸಾಕು, ಅದು ಅಷ್ಟೇ ಸಾಕು ಪ್ರಿಯರೇ. ಏನಂತ ಹೇಳ್ತಿದ್ದಾರೆ? ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನು ಅನುಭವಿಸಾರು? ನಾವು ಚಿಕ್ಕ ಮಗು ಇರಬೇಕಾದ್ರೆ, ನಮ್ಮ ನಿರ್ಮಾಣ ಆಗಬೇಕಾದ್ರೆ ಅದು ಕಾರಣ ದೇವರೇ, ನಮ್ಮನ್ನು ಗೆಲ್ಲಿಸ್ತಂಥವ್ರು ದೇವರೇ ಅಂತ ನೋಡಿದ್ವಿ. ಈಗ ದೊಡ್ಡವರಾಗಬೇಕಲ್ವ? ಈಗ ಮಗು ದೊಡ್ಡದಾಗಬೇಕಲ್ವ? ಬೆಳಿಬೇಕಲ್ವ ವಯಸ್ಸಾಗ್ತಾ ಇದ್ದಂಗೆ? ಈಗ ಬೆಳಿಬೇಕಾದ್ರೆ ಏನು ಮಾಡಬೇಕು? ಒಂದು ಮಗುವಿನ ಆ ಸ್ಟೇಜಿನಿಂದ ಅದು ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಊಟ ಮಾಡಬೇಕಾ? ಈಗ ದೇವರು ಏನಂತಿದ್ದಾರೆ ಸತ್ಯವೇದದಲ್ಲಿ? ನಾನಿಲ್ಲದೆ ನಿಮ್ಮಲ್ಲಿ ಊಟ ಮಾಡಿ ತೃಪ್ತರಾಗುವಂಥವ್ರು ಎಷ್ಟು ಜನ ಇದ್ದೀರಾ ಅಂತ ಹೇಳಿ ಪ್ರಶ್ನೆ ಕೇಳ್ತಿದ್ದಾರೆ. ಏನಂತ ಕೇಳ್ತಿದ್ದಾರೆ? ನಾನಿಲ್ಲದೆ ನಿಮ್ಮ ಜೀವನಗಳಲ್ಲಿ, ನನ್ನ ಕಾಂಟ್ರಿಬ್ಯೂಷನ್ ಇಲ್ಲದೆ ಎಷ್ಟು ಜನ ಊಟ ಮಾಡಿ ತೃಪ್ತರಾಗ್ತೀರಾ ಅನ್ನುವಂತಹ ಪ್ರಶ್ನೆ ಕೇಳ್ತಿದ್ದಾರೆ. ಏನು ಅರ್ಥ ಆಯಿತು ನಮಗೆ ಪ್ರಶ್ನೆಯಿಂದ? ಈ ವಚನವನ್ನು ನಾವು ಸಾಕಷ್ಟು ಸಾರಿ ಓದಿದ್ದೀವಲ್ವ? ಆತನಿಲ್ಲದೆ ಯಾರು ಭೋಜನವನ್ನು ಮಾಡಿ ಸುಖವನ್ನು ಅನುಭವಿಸಾರು, ಸಾಕಷ್ಟು ಸಾರಿ ಓದಿದ್ದೀವಿ. ಈ ವಚನದಿಂದ ಏನು ಅರ್ಥ ಆಗಿದೆ ನಮಗೆ? ದೇವರಿಲ್ಲದೆ ಇದ್ದರೆ, ಊಟ ನಮ್ಮ ಮುಂದೆ ಇದ್ರೂ ಸಹ ಅದನ್ನು ತಿಂದರೆ ಅದರಿಂದ ಪೌಷ್ಟಿಕಾಂಶ, ಸುಖ, ಆರೋಗ್ಯ ಎಲ್ಲ ನಮ್ಗೆ ಸಿಕ್ಕೋದಿಲ್ವಂತೆ. ಅದಕ್ಕೆ ಅರ್ಥ ಏನು? ಯಾವತ್ತಾದರೂ ನಾವು ಊಟ ಮಾಡುವಂತಹದ್ದು ಇದೇ ಬಾಯಿನಿಂದ, ನಾವು ಉಸಿರಾಡುವಂತಹದ್ದು ಈ ಮೂಗು ಈ ಬಾಯಿಂದಲೇ ಅಲ್ವಾ? ಊಟ ಮಾಡುವಂತಹದ್ದು ಬಾಯಿಂದ, ಉಸಿರಾಡುವಂತಹದ್ದು ಮೂಗು ಬಾಯಿ ಎರಡೂ ಸೇರಿ ಕಾಂಟ್ರಿಬ್ಯೂಟ್ ಮಾಡ್ತಿರುತ್ತೆ. ಒಳಗಡೆ ಹೋಗಲಿಕ್ಕೆ ದಾರಿ ಇರುವಂತಹದ್ದು ಒಂದೇ ಪ್ರಿಯರೇ, ಊಟಕ್ಕೆ ಮತ್ತು ಗಾಳಿಗೆ. ಈ ಎರಡಕ್ಕೂ ಸಹ ಒಳಗಡೆ ಹೋಗಲಿಕ್ಕೆ ಇರುವಂತಹ ಪ್ಯಾಸೇಜ್ ಎಷ್ಟು? ಒಂದೇ, ಇಲ್ಲಿವರೆಗೂ ಒಂದೇ. ಮತ್ತು ಈ ಶರೀರಕ್ಕೆ ನಾವು ಊಟ ಮಾಡಿದ ತಕ್ಷಣ ಇಷ್ಟಕ್ಕೂ ಗಾಳಿ ಎಲ್ಲಿ ಹೋಗಬೇಕು ಅಂತ, ಒಳಗಡೆ ನೀವು ಗಾಳಿಯನ್ನು ಇನ್ಹೇಲ್ ಮಾಡ್ತೀರಾ. ಗಾಳಿ
ಎಫೆಕ್ಟು ಬೇರೆ ಎಲ್ಲೂ ಸಹ ತಾಕಬಾರ್ದು. ಅಲ್ಲಿ ಸುತ್ತ ಇರುವಂತಹ ಕವರಿಂಗ್ ಅದಕ್ಕೆ ಕೊಟ್ಟಿರುವಂತಹದ್ದು. ಅದು ಹೊಟ್ಟೆಗೆ ಡೈರೆಕ್ಟ್ ಆ್ಯಸಿಡ್ ಒಳಗಡೆ ಇದ್ದರೆ ಯಾವತ್ತೋ ಕರಗಿಸ್ಬಿಡಿರ್ತಾ ಇತ್ತು. ನಮ್ಮ ಸುತ್ತ ಇರುವಂಥ ಹೊಟ್ಟೆ, ಅದ್ರ ಪಕ್ಕದಲ್ಲಿರುವಂಥ ಲಿವರು, ಕಿಡ್ನಿ ಎಲ್ಲ ಕರಗಿಸ್ಬಿಡಿರ್ತಾ ಇತ್ತು. ಆ ಮ್ಯೂಕಸ್ ಇರೋದಕ್ಕೆ ಏನು ಮಾಡ್ತಿದೆ, ಆ ಮ್ಯೂಕಸ್ ಒಳಗಡೆ ಯಾವ್ಯಾವ ಪದಾರ್ಥ ಇದೆಯೋ ಅದಕ್ಕೆ ಮಾತ್ರ ಎಫೆಕ್ಟ್ ಕೊಡ್ತಿದೆ. ತಿಂದು ಜೀರ್ಣ ಆಗಬೇಕಾದ್ರೆ ಯಾರ ಅನುಗ್ರಹ? ಡಾಕ್ಟ್ರಲ್ಲ, ಯಾವ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಇದ್ದಂತಹ ವೈದ್ಯರಲ್ಲ, ನಿಮ್ಮ ಮನೆ ಪಕ್ಕ ಕ್ಲಿನಿಕ್ ಇಟ್ಕೊಂಡಿರುವಂತಹ ವೈದ್ಯರಲ್ಲ. ಯಾವ ವೈದ್ಯರು ಅದನ್ನು ಏರ್ಪಾಟು ಮಾಡಿರುವಂತಹದ್ದು ಈ ವ್ಯವಸ್ಥೆಯನ್ನು? ದೇವರು. ಈಗ ಅದೇ ಮಾತನ್ನು ಇನ್ನೊಂದು ಸರಿ ಓದೋಣ. 2:25. ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನು ಅನುಭವಿಸಾರು. ಆ ಮಾತಿಗೆ ಎಷ್ಟು ಥರ ಅರ್ಥ ಹೇಳ್ಬೋದು ಅಂತ ಹೇಳಿದ್ರೆ ಹೇಳ್ತಾನೆ ಇರ್ಬೋದು. ಅದನ್ನು ಆಲೋಚನೆ ಮಾಡಿದ್ರೆ ಇಷ್ಟೊಂದಿದೆಯಾ ತಂದೆ, ನಿಮ್ಮ ಕಾಂಟ್ರಿಬ್ಯೂಷನ್ ಇಷ್ಟೊಂದಿದೆಯಾ? ವೈದ್ಯರಾಗಿ ನೀವು ನಮ್ಮ ಜೀವನದಲ್ಲಿ ಪೋಷಿಸ್ತಿರುವಂತಹ ಪಾತ್ರ ಇಷ್ಟೊಂದಿದೆಯಾ? ತಾಯಿ ಗರ್ಭದಲ್ಲಿ ನೋಡಿದ್ರೆ ಫಸ್ಟು ನನ್ನನ್ನೇ ಚಾಂಪಿಯನ್ ಮಾಡಿದೆ. 30 ಕೋಟಿ ಜನರಲ್ಲಿ, ಇಡೀ ಪ್ರಪಂಚದಲ್ಲಿ ಅದು ಗೊತ್ತಿಲ್ಲದೆ ಪಾಪ ಎಷ್ಟೋ ಜನ ನನ್ನನ್ನು ಯಾರು ಹಿಡಿಸ್ಕೊಳ್ಳೋರಿಲ್ಲ, ನನ್ನನ್ನು ಯಾರು ಮೆಚ್ಕೊಳ್ಳೋರಿಲ್ಲ, ನನ್ನನ್ನು ಯಾರು ಕೇರ್ ಮಾಡುವಂಥವ್ರಿಲ್ಲ ಅಂತ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಗೊತ್ತಿಲ್ಲದೆ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಇವಾಗ ಬಿಡಿ ನಾವು ಸೋಲುಗಳನ್ನೇ ಕಂಡುಕೊಂಡಿದ್ದೀವಿ ನಮ್ಮ ಜೀವನದಲ್ಲಂತ ಬಾಧೆ ಪಡುವಂತಹದನ್ನು ಬಿಟ್ಬಿಡಿ. ಯಾಕೆಂದರೆ ಹುಟ್ಟಿದಾಗಲೇ ನಾವೇನು ಚಾಂಪಿಯನ್. ಅಲ್ಲಿ ಚಾಂಪಿಯನ್ ಮಾಡಿ ದೇವರು. ಅದಾದ ನಂತರ ತಾಯಿ ಗರ್ಭದಲ್ಲಿ ಒಂದೇ ಸೆಲ್ನಿಂದ ಅಷ್ಟು ಕೋಟಿ ಸೆಲ್ಗಳನ್ನು ಮಾಡಿ ನಮ್ಗೆ ಅವಯವಗಳನ್ನು ಕೊಟ್ಟಿದ್ದು ದೇವರು. ಇಲ್ಲಿ ಬೆಳೀತಾ ಬೆಳೀತಾ ನಾವು ಆಹಾರವನ್ನು ಪ್ರತಿನಿತ್ಯವೂ ತಿಂದು ಜೀರ್ಣಿಸ್ಕೊಳ್ತಿದ್ವಿ ಅಂದರೆ ಅದು ದೇವರ ಅನುಗ್ರಹ, ವೈದ್ಯರ ಆಗಿರುವಂತಹ ದೇವರ ಅನುಗ್ರಹ. ನೆಕ್ಸ್ಟ್ ಟೈಮ್ ಹೇಳ್ತೀರಾ ಚೆನ್ನಾಗಿ, ನಿಮ್ಮ ಬಂಧು ಬಳಗಕ್ಕೆ ಯಾರಾದರೂ ಕೇಳಿದ್ರೆ, ಬ್ರದರ್ ನೀವು ದೇವರ ಸೇವೆ ಮಾಡ್ತಿದ್ದೀರಾ ಸರಿ, ಮೇಯ್ನಾಗಿ ಏನು ಮಾಡ್ತಿದ್ದೀರಾ ಅಂದರೆ ಏನು ಹೇಳ್ತೀರಾ? ಮೇಯ್ನಾಗೆ ಬ್ರದರ್ ದೇವರ ವಾಕ್ಯವನ್ನು ಹೇಳುವಂತಹದ್ದು. ಸೈಡಲ್ಲಿ ವೈದ್ಯರಾಗಿದ್ದೀವಿ, ಸೈಡಲ್ಲಿ ಇಂಜಿನಿಯರ್ ನನ್ನ ಮಗ, ಸೈಡಲ್ಲಿ ಡಾಕ್ಟ್ರು, ಸೈಡಲ್ಲಿ CA ಆಗಿದ್ದೀನಿ, ಸೈಡಲ್ಲಿ IAS ಆಫೀಸರ್, ಸೈಡಲ್ಲಿ ಮಿನಿಸ್ಟರ್ ಆಗಿದ್ದಾನೆ ಬ್ರದರ್ ಅಷ್ಟೇ. ಮೇಯ್ನಾಗಿ ಏನು ಮಾಡ್ತಿದ್ದಾನೆ? ಹಂಗಿರಬೇಕು ನಮ್ಮ ಹೇಳಿಕೆಗಳು. ಓಕೆ, ಇಷ್ಟು ಅಲ್ಲದೆ ಇನ್ನೂ ಸಹ ಹಲವಾರು ಮೆಡಿಕಲ್ ಲಾಸ್. ಕೋವಿಡ್ ಬಂದಾಗ ಪರಿಸ್ಥಿತಿ ಏನು ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತು, ಹೌದಲ್ವಾ? ಕೋವಿಡ್ ಬಂದಾಗ, ಕರೋನಾ ಬಂದಾಗ, ಆ ಕರೋನಾಗೆ ಪ್ರತಿಯೊಬ್ಬೊಬ್ಬರೂ ಸಹ ಕ್ವಾರಂಟೈನ್ ಆಗಬೇಕಿತ್ತು ಮುಂಚೆನೇ. ಅಂದರೆ ಕರೋನಾ ಬಂದಿದೆಯಾ ಇಲ್ವಾ ಅಂತ ಹೇಳಿ ಕನ್ಫರ್ಮ್ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ, ಆ ಮನುಷ್ಯನಲ್ಲಿ ಸಿಂಪ್ಟಮ್ಸ್ ಕಾಣಿಸಿದ ತಕ್ಷಣ ಏನು ಮಾಡ್ತಿದ್ರು? ಕ್ವಾರಂಟೈನ್ ಮಾಡ್ತಾಯಿದ್ರು. ಎಷ್ಟು ದಿನ ಕ್ವಾರಂಟೈನ್ ಮಾಡ್ತಾಯಿದ್ರು? ಎಷ್ಟು ದಿನ? ಒಂದು ಜಾಸ್ತಿ ಹೇಳಿದ್ರಿ, 14 ದಿನ ಕ್ವಾರಂಟೈನ್ ಆಗ್ತಿದ್ದಂತಹ ದಿನಗಳ ಸಂಖ್ಯೆ ಎಷ್ಟು? ಕೋವಿಡ್-19 ಇರಬೇಕಾದ್ರೆ ಪ್ರತಿಯೊಬ್ಬೊಬ್ಬರು ಯಾರಿಗಾದರೂ ಕೆಮ್ಮು, ನೆಗಡಿ ಏನಾದರೂ ಕಾಣಿಸ್ಕೊಳ್ತು ಅಂದರೆ ಅವ್ರು ಇಮಿಡಿಯೇಟಾಗಿ ಏನಾಗಬೇಕು? ಜನರ ಮಧ್ಯೆ ಓಡಾಡೋ ಹಂಗಿಲ್ಲ. ಏನು ಮಾಡ್ತಾರೆ? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ 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 ಕೂಡ ಹಾಕ್ತಾಯಿದ್ರು. ನಿಜನ? 14 ದಿನ ಹೊರಗಡೆ ಬಿಡ್ತಾ ಇರಲಿಲ್ಲ. ಏನಕ್ಕೋಸ್ಕರ? ಒಂದು ವೇಳೆ ಈ ವ್ಯಕ್ತಿ ಕೋವಿಡ್ ಇದೆಯಾ ಇಲ್ವಾ ಅನ್ನುವಂಥ ಕನ್ಫರ್ಮೇಷನ್ ಗೊತ್ತಾಗ್ತಿರ್ಲಿಲ್ಲ. ಅದೊಂದು 14 ದಿನ, ಒಂದು ವಾರ ಆದ ನಂತರ ಗೊತ್ತಾಗ್ತಿತ್ತು ಇದೆಯಾ ಇಲ್ವಾ ಅಂತ ಹೇಳಿ. ಟೆಸ್ಟ್ ಮಾಡಿದ್ರು ನೆಗೆಟಿವ್ ಬರ್ತಿತ್ತು. ಯಾವಾಗ ಪಾಸಿಟಿವ್ ಬರ್ತಿತ್ತು? 14 ದಿನ ಆದ ನಂತರ. ಅದಕ್ಕೋಸ್ಕರ 14 ದಿನ ಹೊರಗಡೆ ಬಿಡುತ್ತೆ, ಒಳಗಡೆ ಇಟ್ಕೊಂಡಿರ್ತಾ ಇದ್ರು. ಒಂದ್ಸರಿ ನ್ಯೂಸ್ ಆರ್ಟಿಕಲ್ಸನ್ನು ನೋಡೋಣ. ಆಗ ಕ್ವಾರಂಟೈನ್ ಮಾಡ್ತಿದ್ದಂತಹ ದಿನಗಳ ಸಂಖ್ಯೆಯನ್ನು ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೋಸ್ಕರ ಆ ಇಮೇಜಸನ್ನು ಪ್ಲೇ ಮಾಡು ದೀಕ್ಷಿತ್. ಇಂಡಿಯಾ ಇಂಪೋಸಸ್ 14-day ಕ್ವಾರಂಟೈನ್ ಆನ್ ಶಿಪ್ಪಿಂಗ್ ವೆಸಲ್ಸ್ ಫ್ರಮ್ ಚೈನಾ. ಅಂದರೆ ಚೈನಾದಿಂದ ಯಾವ ವಸ್ತುಗಳು ಇಂಪೋರ್ಟ್ ಆಗಿ ಬಂದರೂ ಸಹ ಆ ಇಂಪೋರ್ಟ್ ಆದಂತಹ ಫುಲ್ ಶಿಪ್, ಅದರೊಳಗಡೆ ಇರುವಂತಹ ಜನ, ಐಟಮ್ಸ್ ಎಲ್ಲರೂ ಸಹ ಎಲ್ಲಿರಬೇಕು? 14 days ಕ್ವಾರಂಟೈನಲ್ಲಿ ಇರಬೇಕು. ನೆಕ್ಸ್ಟ್ ಇಮೇಜ್. ಅಂದರೆ ಸರ್ಕಾರ ಆ ಕಾಲದಲ್ಲಿ ಕೋವಿಡ್ ಬಂದಾಗ 2020, 2021, 2022ರಲ್ಲಿ ವಿಧಿಸಿರುವಂತಹ ನಿಯಮಗಳಿದೆಲ್ಲ. ಇಲ್ಲೇನಿದೆ? 14-day ಮ್ಯಾಂಡೇಟರಿ ಕ್ವಾರಂಟೈನ್ ಫಾರ್ ಲ್ಯಾಕ್ಸ್ ಆಫ್ ಮೈಗ್ರೆಂಟ್ಸ್ ರಿಟರ್ನಿಂಗ್ ಟು UP. ಉತ್ತರ ಪ್ರದೇಶಕ್ಕೆ ಯಾರಾದರೂ ಹೋಗಬೇಕಿತ್ತಂದರೆ ಏನು ಮಾಡಬೇಕಿತ್ತಂತೆ? ಒಳಗಡೆ ಸ್ಟೇಟ್ ಪ್ರವೇಶ ಮಾಡಬೇಕು ಅಂದರೆ ಏನು ಮಾಡಬೇಕಿತ್ತು? 14 ದಿನ ಕ್ವಾರಂಟೈನ್ ಪೂರ್ತಿ ಮಾಡಿ ಒಳಗಡೆ ಹೋಗಬೇಕಿತ್ತು. ಆವಾಗಲೇ ಗೊತ್ತಾಗ್ತಿದ್ದಿತ್ತಲ್ವ ಈ ವ್ಯಕ್ತಿ ಕೋವಿಡ್ ಇದೆಯಾ ಇಲ್ವಾ ಅಂತ ಹೇಳಿ. ನೆಕ್ಸ್ಟ್ ಇಮೇಜ್, ಲಾಸ್ಟ್ ಇಮೇಜ್. ಇಲ್ಲಿ ಏನಿದೆ ಮೇಲೆ ಹೆಡ್ಲೈನ್ಸ್? ಇನ್ನು ಮೇಲೆ ಕರ್ನಾಟಕ ಮೇಕ್ಸ್ 14-day ಹೋಮ್ ಕ್ವಾರಂಟೈನ್ ಮ್ಯಾಂಡೇಟರಿ. ಅಂದರೆ ಮನೆಯಲ್ಲೇ ಕ್ವಾರಂಟೈನ್, ಹಾಸ್ಪಿಟಲ್ಗಳೆಲ್ಲ ಫುಲ್ ಆಗೋಯ್ತು ಕೆಲವು ದಿನಗಳಾದ ನಂತರ. ಆವಾಗ ಮತ್ತೆ ಎಲ್ಲಿ ಕ್ವಾರಂಟೈನ್ ಮಾಡ್ಕೋಬೇಕು ಅನ್ನುವಂಥ ನಿಯಮವನ್ನು ವಿಧಿಸಿದರು. ಮನೆಯಲ್ಲೇ, ಹೊರಗಡೆ ಹೋಗೋಂಗಿಲ್ಲ, ನಿಮ್ಮಿಂದ ರೋಗ ಇನ್ನೊಬ್ಬರಿಗೆ ಹರಡೋ ಹಂಗಿಲ್ಲ. ಹೌದಾ? ಈ ಕ್ವಾರಂಟೈನ್ ಅನ್ನುವಂತಹ ಈ ಪದ್ಧತಿಯನ್ನು ನೋಡಿದಂತಹ ಸುಮಾರು ಜನ ಏನು ಅಂದ್ಕೊಂಡಿರ್ಬೋದು ಆವಾಗ ಕೋವಿಡ್ ಬಂದಿದ್ದಾಗ? ಯಾರೋ ತುಂಬ ಮೇಧಾವಿ,
ಯಾರೋ ತುಂಬ ಜ್ಞಾನ ಇರುವಂಥವನು, ಯಾರೋ ತುಂಬ ಬುದ್ಧಿ ಇರುವಂತಹ ಡಾಕ್ಟ್ರು ಕಂಡುಹಿಡಿದಿದ್ದಾರೆ. ಒಳ್ಳೇದಲ್ವಾ ಬ್ರದರ್ ಈ ಥರ ಮಾಡಿದ್ರೆ? 14 ಡೇಸ್ ಒಳಗಡೆ ಇಟ್ಟರೆ ಆ ವ್ಯಕ್ತಿಗೆ ರೋಗ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಗೊತ್ತಾದ ನಂತರ ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಬಿಡ್ಬೋದು, ಇದೆ ಅಂತ ಹೇಳಿದ್ರೆ ಒಳಗಡೆ ಇಟ್ಕೊಂಡು ಔಷಧಿ ಚಿಕಿತ್ಸೆಯನ್ನು ಕೊಡ್ಬೋದು. ಎಷ್ಟು ದೊಡ್ಡ ಮೇಧಾವಿ ಈ ರೂಲ್ ಮಾಡಿರ್ಬೋದು ಅಂತ ನಾವು ಅಂದ್ಕೊಂಡಿದ್ವಲ್ವ? ಎಷ್ಟು ದೊಡ್ಡ ತಲೆ ಇರುವಂತಹ ಡಾಕ್ಟ್ರ್ ಈ ರೂಲ್ ಮಾಡಿರ್ಬೋದು, ಕ್ವಾರಂಟೈನ್ ಅನ್ನುವಂತಹದ್ದು, ಅಂದರೆ ಜನರಿಂದ ದೂರ ಇರುವಂತಹ ರೂಲ್ ಮಾಡಿರ್ಬೋದು ಅಂತ ನಾವು ಅಂದ್ಕೊಂಡಿದ್ವಲ್ವ? ಈ ರೂಲನ್ನು ಫಸ್ಟ್ ಯಾರು ಗೊತ್ತಾ ಮಾತಾಡಿದ್ದು? ದೇವರೇ ಸತ್ಯವೇದದಲ್ಲಿ. ಏನಂತ ಹೇಳಿದ್ದಾರೆ? ಯಾಜಕಕಾಂಡ 13ನೇ ಅಧ್ಯಾಯ, ಯಾಜಕಕಾಂಡ 13ನೇ ಅಧ್ಯಾಯ 4ನೇ ವಚನ, 13:4. ಆಗ ಕುಷ್ಠರೋಗದ ಸಮಸ್ಯೆ ಪರಿಷ್ಕಾರದ ಬಗ್ಗೆ ಮಾತಾಡ್ತಾ ದೇವರು ಹೇಳ್ತಿರುವಂತಹ ಮಾತಿದೆಲ್ಲ. ಒಬ್ಬ ಮನುಷ್ಯನಿಗೆ ಕುಷ್ಠರೋಗ ಇದೆಯಾ ಇಲ್ವಾ ಅಂತ ಹೇಳಿ ಗೊತ್ತಾಗಬೇಕಾದ್ರೆ ಹೇಗೆ ಪರಿಶೋಧನೆ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದಾರೆ. ಆ ಹೊಳೆಯುವ ಮಚ್ಚೆ ಬೆಳ್ಳಗಾಗಿತ್ತು, ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿರದೇ ಹೋದರೆ ಮತ್ತು ಅಲ್ಲಿರುವ ರೋಮ ಬೆಳ್ಳಗಾಗದಿದ್ದರೆ ಯಾಜಕನು ಆ ಮಚ್ಚೆ ಇದ್ದವನನ್ನು 7 ದಿನಗಳವರೆಗೆ ಪ್ರತ್ಯೇಕವಾಗಿ ಇರಿಸಬೇಕು. ಪ್ರತ್ಯೇಕವಾಗಿ ಇರಿಸಬೇಕು ಅನ್ನುವಂತಹ ಪದಕ್ಕೆ ಏನಂತ ಕರಿತೀವಿ? ಕ್ವಾರಂಟೈನ್. ಎಷ್ಟು ದಿನ ಸೆಪರೇಟಾಗಿ ಇರಿಸ್ಬೇಕಂತೆ? 7 ದಿನ. ಈಗ ಮುಂದೆ ಓದ್ಕೊಂಡು ಹೋಗೋಣ. ಹಾಗೆ 5ನೇ ವಚನ, 7ನೆಯ ದಿನದಲ್ಲಿ ಯಾಜಕನು ಅವರನ್ನು ಪರೀಕ್ಷಿಸುವಾಗ ಆ ಮಚ್ಚೆ ದೇಹದ ಚರ್ಮದಲ್ಲಿ ಹರಡಿಕೊಳ್ಳದೆ ಮೊದಲು ಇದ್ದಂತೆಯೇ ತೋರಿದರೆ ಯಾಜಕನು ಇನ್ನೂ 7 ದಿನಗಳವರೆಗೂ ಅವನನ್ನು ಪ್ರತ್ಯೇಕವಾಗಿ ಇರಿಸಬೇಕು. ಎಷ್ಟು ದಿನ ಇರಿಸ್ಬೇಕಂತೆ? 7 ದಿನ ಆದ ನಂತರ ಒಂದು ಟೆಸ್ಟ್ ಮಾಡಬೇಕಂತೆ. ಆವಾಗಲೂ ಏನು ಎಫೆಕ್ಟ್ ಇಲ್ಲ ಅಂದರೆ ಮತ್ತು ಕನ್ಫರ್ಮೇಷನ್ಗೆ ಇನ್ನೂ ಏನು ಮಾಡಬೇಕಂತೆ? ಇನ್ನೂ 7 ಡೇಸ್ ಸಪ್ರೇಟಾಗಿ ಇರಿಸ್ಬೇಕಂತೆ. ಟೋಟಲಾಗಿ ಎಷ್ಟು ದಿನ ಆಯಿತು? 14 ಡೇಸಾ? ಎಷ್ಟು ಸಾವಿರ ವರ್ಷಗಳ ಹಿಂದೆ ಬರೆದಿದ್ದಾರೆ ಈ ಮಾತನ್ನು? ಸುಮಾರು 3,500 ವರ್ಷಗಳ ಹಿಂದೆ. ಅಪ್ಪ, ನಮ್ಮ ಡಾಕ್ಟ್ರುಗಳಿಗೆ ಯಾವಾಗ ಗೊತ್ತಾಯಿತು ಅಂದರೆ ಇವಾಗ ಕೋವಿಡ್ ಬಂದ ನಂತರ. ಅದರಿಂದ ಸ್ವಲ್ಪ ವೈರಸ್ಗಳು 19ನೇ ಶತಮಾನ 20ನೇ ಶತಮಾನದಲ್ಲಿ ಸ್ವಲ್ಪ ವೈರಸ್ಗಳು ಬಂದಾಗ, ರೋಗಗಳು ಕಾಣಿಸ್ಕೊಂಡಾಗ ಅವಾಗ ಕಂಡುಹಿಡಿದ್ರು ಪಾಪ ಇವರು ಈ ಪದ್ಧತಿಯನ್ನು. ಒಂದು ರೋಗ ಒಬ್ಬ ಮನುಷ್ಯನಿಗಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕಂದ್ರೆ, ಹರಡುವಂತಹ ರೋಗ ಒಬ್ಬ ಮನುಷ್ಯನಿಗಿದೆಯಾ ಇಲ್ವಾ ಅಂತ ಹೇಳಿ ಗೊತ್ತಾಗಬೇಕಂದ್ರೆ ಕರೆಕ್ಟಾಗಿ 14 ದಿನ ಗೊತ್ತಾಗೋಗುತ್ತೆ. 14 ದಿನದಲ್ಲಿ ಈ ವ್ಯಕ್ತಿ ಸಿಂಪ್ಟಮ್ಸನ್ನು ತೋರಿಸಿದ್ರೆ ಈ ವ್ಯಕ್ತಿಗೆ ರೋಗ ಇದೆ ಅಂತ. 14 ದಿನಗಳಿಟ್ಟರೂ ಈ ವ್ಯಕ್ತಿ ಯಾವ ರಿಯಾಕ್ಷನನ್ನು ಕೊಡ್ತಿಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ. ಫಸ್ಟ್ ಯಾರು ಹೇಳಿದ್ರು ಈ ಸತ್ಯವನ್ನು? ವೈದ್ಯರಾಗಿರುವಂತಹ ದೇವರು. ಈ ಪ್ರಪಂಚಕ್ಕೆ ಇದೆಲ್ಲ ಅರ್ಥ ಆಗಿಲ್ಲ ಪ್ರಿಯರು. ನಮಗೇನು ಸತ್ಯವೇದ ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ ಹೇಳಿ? ನಾನು ಆಗಲೇ ಹೇಳಿದ್ನಲ್ವ, ಯಾರೋ ವಯಸ್ಸಾದಂಥವ್ರು ಓದುವಂತಹ ಪುಸ್ತಕ. ದೇವರು ಅಂದರೆ ಯಾರು? ಏನೂ ಗೊತ್ತಿಲ್ಲದೆ ಇರುವಂಥವರು. ಆವಾಗವಾಗ ಫ್ರೀ ಟೈಮ್ ಸಿಕ್ಕಿದಾಗ ಸತ್ಯವೇದ ಓದ್ಕೊಳ್ಳೋಣ. ಇದನ್ನೆಲ್ಲ ಕೇಳ್ತಿರುವಂತಹ ತಂದೆ ತಾಯಿಗೆ ಏನು ಅನ್ನಿಸ್ಬೇಕು ಹೇಳಿ? ಇಷ್ಟಕ್ಕೂ ನನ್ನ ಮಕ್ಕಳಿಗೆ ಲೋಕದ ವಿದ್ಯೆಗಿಂತ ಹೆಚ್ಚಾಗಿ ಯಾವುದನ್ನು ಹೇಳ್ಕೊಡ್ತೀವಿ? ದೇವರ ವಿದ್ಯೆಯನ್ನು, ಸತ್ಯವೇದದಲ್ಲಿ ಬರೆಸಿರುವಂತಹ ಜ್ಞಾನವನ್ನು. ನಿಮ್ಮ ಮಕ್ಕಳಿಗೆ ಸತ್ಯವೇದ ಹೇಳ್ಕೊಟ್ರೆ ಕಡಿಮೆ ಆಗೋಗೋದಿಲ್ಲ ಲೋಕದಲ್ಲಿ, ಅವರಲ್ಲೂ ಸಹ ಉತ್ತಮವಾಗೇ ಇರ್ತಾರೆ. ಯಾಕೆಂದರೆ ಶಾಲೆಯಲ್ಲಿ ಇದನ್ನೆಲ್ಲ ಹೇಳ್ಕೊಡೋದಿಲ್ಲ. ಶಾಲೆಯಲ್ಲಿ ಬರೀ ಶರೀರದಲ್ಲಿ ಈ ಆರ್ಗ್ಯಾನ್ ಇದೆ ಅಂದರೆ ಇದಕ್ಕೆ ಕೈ, ಇದಕ್ಕೆ ಕಾಲು, ಈ ರೀತಿಯಾಗಿ ಯಾವ್ಯಾವ ಪಾರ್ಟ್ ಇದೆಯೋ ಅದನ್ನು ಹೆಸರು ಮಾತ್ರ ಹೇಳ್ಕೊಟ್ಟಿರ್ತಾರೆ ಶಾಲೆಯಲ್ಲಿ. ಅದೇನು ಮಾಡುತ್ತೆ ಅಂತ ಹೇಳ್ಕೊಟ್ಟಿರ್ತಾರೆ. ಯಾರು ಸೃಷ್ಟಿ ಮಾಡಿದ್ರು ಅಂತ ಯಾರು ಹೇಳ್ಕೊಡ್ತಾರೆ? ಸತ್ಯವೇದನೆ ಅಲ್ವಾ? ಸತ್ಯವೇದವನ್ನು ಕ್ಷುಲ್ಲಕವಾಗಿ ತಗೋಬೇಡಿ ದಯವಿಟ್ಟು. ದೇವರನ್ನು ಕ್ಷುಲ್ಲಕವಾಗಿ ಕಾಣಬೇಡಿ. ದೇವರ ಮೇಧಸ್ಸು ನಮಗೆ ಗೊತ್ತಿಲ್ಲ, ಹೌದಾ? ಒಂದು ಬ್ಲೇಡನ್ನು ಹಾಕಿದ್ರೂ ಸಹ ಬರ್ನ್ ಮಾಡಿ ಕರಗಿಸುವಂಥ ಆ್ಯಸಿಡ್ನ ಹೊಟ್ಟೆ ಒಳಗೆ ಇಟ್ಟಿದ್ದಾರೆ. ಸೌಂಡ್ ಬಂತ ಇವತ್ತಾದರೂ? ಬುಸ್ ಅಂತ ಹೊಟ್ಟೆಯಿಂದ ಸೌಂಡ್ ಬಂತ? ಇಲ್ಲ. ಆ ಬ್ಲೇಡನ್ನು ಹಾಕಿದ್ರೆ ಹೆಂಗೆ ಸೌಂಡ್ ಮಾಡುತ್ತೆ ಗೊತ್ತಾ? ಆ್ಯಸಿಡ್ ಅದು ಹೊರಗಡೆ ಒಂದು ಗ್ಲಾಸಲ್ಲಿ ಆ್ಯಸಿಡನ್ನು ಇಟ್ಟು ಅದರೊಳಗಡೆ ಬ್ಲೇಡನ್ನು ಹಾಕಿದ್ರೆ ಎಷ್ಟು ಸೌಂಡ್ ಮಾಡುತ್ತೆ ಗೊತ್ತಾ? ಬರ್ನ್ ಮಾಡಬೇಕಾದ್ರೆ ಬುಸ್ ಅಂತ. ನಿಮ್ಮ ಹೊಟ್ಟೆ ಒಳಗಡೆನೇ ಇದೆ ಆ್ಯಸಿಡು. ಇವತ್ತಾದ್ರು ಸೌಂಡ್ ಮಾಡ್ತಾ? ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ? ನೀವು ಚೆನ್ನಾಗಿ ತಿಂದು ನಿದ್ರೆ ಮಾಡ್ತೀರಾ. ನೀವು ನಿದ್ರೆ ಮಾಡಬೇಕಾದ್ರೆ ಸೈಲೆಂಟಾಗಿ ತನ್ನ ಕೆಲಸವನ್ನು ಮಾಡ್ಕೊಳ್ತಿದೆ ಗೊತ್ತಾ? ಆ ಪದ್ಧತಿಯನ್ನು ಇಟ್ಟಿದ್ಯಾರು? ವೈದ್ಯರಾಗಿರುವಂತಹ ದೇವರು. ಅದು ಸತ್ಯವೇದದಲ್ಲಿ ಬರೆಸಿದ್ದಾರೆ. ಆ ಮಾತುಗಳನ್ನೆಲ್ಲ ನೀವು ಸತ್ಯವೇದದಲ್ಲಿ ನೋಡಿದ್ದೀರ. ನಾನಿಲ್ಲದೆ ಯಾರು ಭೋಜನವನ್ನು ಮಾಡಿ ಸುಖವನ್ನು ಅನುಭವಿಸಾರು. ಯಾಜಕಕಾಂಡ
12ನೇ ಅಧ್ಯಾಯ, ಯಾಜಕಕಾಂಡ 12ನೇ ಅಧ್ಯಾಯ 3ನೇ ವಚನ. ತೆಗೆದಿಟ್ಕೊಳ್ಳಿ, ಓದಬೇಡಿ. 12ನೇ ಅಧ್ಯಾಯ 3ನೇ ವಚನ, 12:3. ಈಗ ಸುನ್ನತಿ ಅನ್ನುವಂತಹ ಪದ್ಧತಿ ನಮ್ಮೆಲ್ಲರಿಗೂ ಗೊತ್ತಲ್ವ? ಹಳೆ ಒಡಂಬಡಿಕೆಯಲ್ಲಿ ದೇವರು ಕೊಟ್ಟಂತಹ ಆಜ್ಞೆ ಏನಂತ? ಪ್ರತಿ ಗಂಡು ಮಗುವಿಗೂ ಸಹ ಸುನ್ನತಿ ನಡಿಬೇಕು. ಓಕೆ, ಅದನ್ನು ಒಂದು 2 ನಿಮಿಷ ಆದ ನಂತರ ಅದಕ್ಕೆ ಬರೋಣ. ಎಷ್ಟಕ್ಕೂ ಒಂದು ಚಿಕ್ಕ ಮಗು ಹುಟ್ಟಿದೆ ಅಂತ ಅಂದ್ಕೊಳ್ಳಿ. ಆ ಮಗುವಿಗೆ ಚಿಕ್ಕದಾಗಿ ಗಾಯ ಆಯಿತು, ಅಂದರೆ ಹುಟ್ಟಿ 2 ದಿನ ಆಗಿದೆ, 2 ದಿನಕ್ಕೆ ಒಂದು ಚಿಕ್ಕದಾಗಿ ಗಾಯ ಆಗಿದೆ, ಬೆರಳಲ್ಲಿ ಒಂದು ಚಿಕ್ಕದಾಗಿ ಗಾಯ ಆಗಿದೆ, ಅಥವಾ ಚಿಕ್ಕದಾಗಿ ಬೆರಳು ಕುಯ್ಕೊಂಡಿದೆ ಅಂತ ಅಂದ್ಕೊಳ್ಳಿ, ಕಟ್ಟಾಗಿದೆ ಅಂತ ಅಂದ್ಕೊಳ್ಳಿ. ಬ್ಲಡ್ ಎಷ್ಟು ಹೋಗುತ್ತೆ ಗೊತ್ತಾ ನಮಗೆ? ಕಂಟಿನ್ಯೂಸ್ ಆಗಿ ಬ್ಲಡ್ ಹೋಗುತ್ತೆ. ನೀವು ಏನೇನು ಮಾಡಿದ್ರೂ ನಿಲ್ಲೋದಿಲ್ಲ ಮಗುವಿಗೆ ಬ್ಲಡ್ ಹೋಗುವಂತಹದ್ದು. ಚಿಕ್ಕ ಮಗುವಿಗೆ ಬೆರಳಿನಲ್ಲಿ ಚಿಕ್ಕ ಗಾಯ ಆದರೂ ಸಹ ರಕ್ತ ಯಾವ ಥರ ಹೋಗುತ್ತೆ? ಚುಮ್ಮುತ್ತೆ. ಟ್ಯಾಪಲ್ಲಿ ಹೇಗೆ ನೀರು ಬರುತ್ತೋ ಹಾಗೆ ಚುಮ್ತಾ ಇರುತ್ತೆ. 5 ನಿಮಿಷದಲ್ಲಿ ತನ್ನ ದೇಹದಲ್ಲಿರುವಂಥ, ಶರೀರದಲ್ಲಿರುವಂತಹ ರಕ್ತ ಎಲ್ಲ ಹೊರಟೋಗುತ್ತೆ. ಏನಕ್ಕೋಸ್ಕರ ಹಾಗೆ? ನೀವು ಕುಯ್ಕೊಂಡ್ರೆ ನಿಮಗೆ ಬರೋದಿಲ್ಲ ರಕ್ತ. ಆ ಥರ ಚಿಕ್ಕದಾಗ ಒಂದು ಸ್ವಲ್ಪ ರಕ್ತ ಬರುತ್ತೆ, ನೀವು ನೀಟಾಗಿ ಬಾಯಲ್ಲಿ ಬೆರಳು ಇಟ್ಕೊಂಡು ಕೂತ್ಕೊಬಿಡ್ತೀರ. ಆದರೆ ಆ ಮಗುವಿಗೆ ಮಾತ್ರ ಕಟ್ಟಾಗಿದ ತಕ್ಷಣ ಏನಕ್ಕೋಸ್ಕರ ಅಷ್ಟೊಂದು ಬ್ಲಡ್ ಹೋಗ್ತಿದೆ? ಬ್ಲಡ್ ಕ್ಲಾಟಿಂಗ್ ಅಂತ ಹೇಳಿ ಕರಿತೀವಿ ಪ್ರಿಯರೇ. ನಮಗೊಂದು ಗಾಯ ಆದರೆ ರಕ್ತ ಹರಿತಿರುವಂತಹದ್ದು ನಿಲ್ಲಬೇಕು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಯಾವ ಮೆಕ್ಯಾನಿಸಮ್ ಇರಬೇಕು? ಬ್ಲಡ್ ಕ್ಲಾಟ್ ಆಗಬೇಕು, ಹೆಬ್ಬು ಕಟ್ಟಬೇಕು. ಅತಿ ಬೇಗನೆ ಗಾಯ ಆಗಿದ ತಕ್ಷಣ ಪಟ್ ಅಂತ ಹೇಳಿ ಸೆಕೆಂಡ್ಸಲ್ಲಿ ಹೆಬ್ಬು ಕಟ್ಟಲಿಕ್ಕೆ ಶುರು ಆಗುತ್ತೆ. ಆವಾಗ ಹರಿತಿರುವಂತಹ ರಕ್ತ ಏನಾಗುತ್ತೆ? ನಿಲ್ಲಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ನಮ್ಮ ದೇಹದಲ್ಲಿ ಒಂದು ವೈಟಮಿನನ್ನು ಇಟ್ಟಿದ್ದಾರೆ ದೇವರು. ವೈಟಮಿನ್ ಕೆ ಅದರ ಹೆಸರು. ಏನು? ವೈಟಮಿನ್ ಕೆ. ಏನು ಮಾಡುತ್ತೆ ಈ ವೈಟಮಿನ್ ಅಂದರೆ? ಬ್ಲಡ್ ಕ್ಲಾಟ್ ಮಾಡುತ್ತೆ, ರಕ್ತ ಹರಿಯುವಂತಹದನ್ನು ನಿಲ್ಲಿಸುತ್ತೆ. ಆವಾಗ ಬ್ಲಡ್ ಲಾಸ್ ಅನ್ನುವಂತಹದ್ದು ಕಮ್ಮಿ ಆಗುತ್ತೆ. ಹೌದಾ? ಹಾಂ. ಡಾಕ್ಟರ್ಗಳಿಗೆ ರೀಸೆಂಟಾಗಿ ಒಂದು ವಿಚಾರ ಗೊತ್ತಾಯಿತು, ಒಂದು 150 ವರ್ಷಗಳ ಹಿಂದೆ. ಏನು ಅಂತ ಹೇಳಿದ್ರೆ, ಸರಿಯಾಗಿ ಮಗು 7ನೇ ದಿವಸದಿಂದ 8ನೇ ದಿವಸಕ್ಕೆ ಕಾಲಿಡಬೇಕಾದ್ರೆ ಬ್ಲಡ್ ಕ್ಲಾಟಿಂಗ್ ಅನ್ನುವಂತಹದ್ದು ಶುರುವಾಗುತ್ತೆ ತನ್ನ ಶರೀರದಲ್ಲಿ. ವೈಟಮಿನ್ ಕೆ ಅನ್ನುವಂತಹ ಉತ್ಪತ್ತಿ ಯಾವಾಗ ಕಂಪ್ಲೀಟ್ ಆಗಿ ನಡೆಯುತ್ತೆ ಒಂದು ಮಗುವಿಗೆ? 7th ಡೇ, 7th ಇಂದ 8th ಡೇ ಮಧ್ಯದಲ್ಲಿ. ಈಗ ಸುನ್ನತಿ ಮಾಡಿಸ್ಲಿಕ್ಕೆ ಯಾವಾಗ ಹೇಳಿದ್ರು ದೇವರು? ಸರಿಯಾಗಿ ಯಾವತ್ತು ಮಾಡಿಸ್ಬೇಕು? ಇವಾಗ ವಚನವನ್ನು ಓದಿ. 8ನೇ ದಿನದಲ್ಲಿ ಆ ಮಗುವಿಗೆ ಸುನ್ನತಿ ಮಾಡಿಸಬೇಕು. ಸಾಕು. ಎಷ್ಟನೇ ದಿನದಲ್ಲಿ ಸುನ್ನತಿ ಮಾಡಿಸ್ಬೇಕಂತೆ? 8ನೇ ದಿನದಲ್ಲೇನಾ? ಏನಕ್ಕೋಸ್ಕರ 8ನೇ ದಿನದಲ್ಲೇ? ಸರ್ಕಮ್ಸಿಷನ್ ಅಂತ ಕರಿತೀವಿ ಸುನ್ನತಿಯನ್ನು. ಏನಕ್ಕೋಸ್ಕರ 8ನೇ ದಿನದಲ್ಲಿ ಮಾಡಿಸ್ಬೇಕು? ರಕ್ತಸ್ರಾವ ಜಾಸ್ತಿ ಆಗೋದಿಲ್ಲ 8ನೇ ದಿನದಲ್ಲಿ ಮಾಡಿಸಿದರೆ. ತೊಗೊಂಡು ಬಂದು 6ನೇ ದಿನದಲ್ಲಿ ಮಾಡಿಸಿದ್ರು ಅಂತ ಅಂದ್ಕೊಳ್ಳಿ, ಏನಾಗೋಗುತ್ತೆ? ಮಗು ಮರಣ ಹೊಂದುವಂತಹ ಸಾಧ್ಯತೆಯೂ ಇದೆ. ಇದೆಯಾ? ಮೆಡಿಕಲ್ ಲಾಸ್ ಇದೆಯಾ ಸತ್ಯವೇದದಲ್ಲಿ? ಡಾಕ್ಟರ್ಗಳು 150 ವರ್ಷದ ಹಿಂದೆ ಗೊತ್ತಾಯಿತು. ದೇವರು ಯಾವಾಗ ಹೇಳಿದಾರ ಮಾತನ್ನು? ನೀವು ಬರ್ಸಿರುವಂತಹ ಮಾತು 3500 ವರ್ಷಗಳು. ಯಾರು ಉತ್ತಮವಾಗಿರುವಂತಹ ವೈದ್ಯರು? ಯಾರು? ದೇವರೇನಾ? ಇಷ್ಟಲ್ಲದೆ ಮುಗಿಸ್ಕೊಳ್ಳೋಣ, ಒಂದು 5-7 ಮಿನಿಟ್ಸಲ್ಲಿ ಮುಗಿಸ್ಕೊಳ್ಳೋಣ. ಇಷ್ಟಲ್ಲದೆ ಏನೇನನ್ನು ತಿನ್ನಬೇಕು ಅಂತಲೂ ಹೇಳಿದ್ದಾರೆ ಗೊತ್ತಾ ಸತ್ಯವೇದದಲ್ಲಿ? ಆರೋಗ್ಯವಾಗಿರಬೇಕಂದ್ರೆ ಒಬ್ಬ ಮನುಷ್ಯ ಏನೇನನ್ನು ತಿನ್ನಬೇಕು ಅದನ್ನು ಹೇಳಿದ್ದಾರೆ ಗೊತ್ತಾ ನಮಗೆ? ಶುಗರ್ ಇರುವಂತಹ ಪೇಷಂಟು ಡಾಕ್ಟರ್ ಹತ್ರ ಹೋದರು ಅಂತ ಅಂದ್ಕೊಳ್ಳಿ. ಏನೇನು ಹೇಳ್ತಾರೆ ಅವ್ರಿಗೆ ಹೇಳಿ? ಏನೇನು ಹೇಳ್ತಾರೆ? ಡಾಕ್ಟರ್ ಶುಗರ್ ಇರುವಂಥವರು ಡಾಕ್ಟರ್ ಹತ್ರ ಹೋದರೆ ಏನೇನು ಹೇಳ್ತಾರೆ? ಫಸ್ಟ್ ಏನಂತಾರೆ? ಸ್ವೀಟ್ ತಿನ್ನುವಂತಹದ್ದನ್ನು ನಿಲ್ಲಿಸಿ. ನೆಕ್ಸ್ಟ್ ಏನಂತಾರೆ? ತಿನ್ನುವಂತಹದ್ದನ್ನು ಬಿಟ್ಬಿಡಿ, ಸ್ವೀಟ್ ತಿನ್ನುವಂತಹದ್ದನ್ನು ನಿಲ್ಲಿಸಿ. ಆಮೇಲೆ ಏನಂತಾರೆ? ನೀವು ತಿನ್ನುವಂತಹದ್ದು ಸರಿ ಆಯಿತು, ಎದ್ದು ಓಡಾಡಬೇಕು, ಸ್ವಲ್ಪನಾದರೂ ವ್ಯಾಯಾಮ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಇದೆಲ್ಲ ಹೇಳ್ತಾರೆ. ಯಾವಾಗ ಹೇಳಿದ್ರು ಈ ಡಾಕ್ಟರ್ ನಿಮಗೆ? ಈಗ ಶುಗರ್ ಕಾಯಿಲೆ ನಮಗೆ ಗೊತ್ತಾಗಿದ್ದೆ 19ನೇ ಶತಮಾನ, 18ನೇ ಶತಮಾನದಲ್ಲಿ. ನಿಜನಾ? ಸತ್ಯವೇದದಲ್ಲಿ ದೇವರು ಏನು ಹೇಳಿದ್ದಾರೆ ಅಂತ ಹೇಳಿ ನೋಡ್ತೀರಾ? ಸಿಹಿ ಜಾಸ್ತಿ ತಿನ್ನಬಾರ್ದು, ನಿಮ್ಮ ಆರೋಗ್ಯ ಕೆಡಿಸ್ಕೊಳ್ತೀರಾ ಅಂತ ಸತ್ಯವೇದದಲ್ಲಿ ಹೇಳಿದ್ದಾರೆ ಅಂತ ನಮಗೆ ಗೊತ್ತಾ? ಓದಿದ್ದೀವಿ ಆ ವಚನವನ್ನು. ಸಿಹಿ ಜಾಸ್ತಿ ತಿನ್ನಬಾರ್ದು, ನಿಮ್ಮ ಆರೋಗ್ಯವನ್ನು ನೀವು ಕೆಡಿಸ್ಕೊಳ್ತೀರಾ ಅನ್ನುವಂತಹದ್ದನ್ನು ವೈದ್ಯರಾಗಿರುವಂತಹ ದೇವರು ಎಲ್ಲರಿಗಿಂತಲೂ ಮುಂಚೆ ಹೇಳಿದ್ದಾರೆ ಗೊತ್ತಾ ನಮಗದು? ಜ್ಞಾನೋಕ್ತಿಗಳು 25ನೇ ಅಧ್ಯಾಯ, ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 16ನೇ ವಚನ. 25:16.
ಜೇನು ಸಿಕ್ಕಿತೋ, ಸಿಕ್ತು ಅಂತ ಅಂದ್ಕೊಂಡು ಚೆನ್ನಾಗಿ ತಿಂದೆ ಅಂತ ಅನ್ಕೋ, ಏನಾಗೋಗುತ್ತೆ ನೀನು ಆರೋಗ್ಯ? ಹೌದಾ? ಜೇನು ಸಿಕ್ಕೀತೋ ಮಿತವಾಗಿ ತಿನ್ನು, ಹೊಟ್ಟೆ ತುಂಬ ತಿಂದರೆ ಕಾರಿಬಿಟ್ಟಿಯೇ. ಸಿಹಿ ಜಾಸ್ತಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇನ್ನೊಂದು ಸ್ವಲ್ಪ ಜನ ಇರ್ತಾರೆ, ಇವ್ರಿಗೆ 3 ಹೊತ್ತು ಸಹ ಏನು ಬೇಕು? ಹೌದಾ? ನಾನ್ ವೆಜ್ಜೇ ಬೇಕು. ಚಿಕನ್ನು ಮಟನ್ ಇಲ್ಲ ಅಂತ ಹೇಳಿದ್ರೆ ಆಹಾರ ಒಳಗಡೆ ಹೋಗೋದಿಲ್ಲ. ಡಾಕ್ಟ್ರನ್ನ ಕೇಳಿ ನೋಡಿ ಒಂದ್ಸರಿ ಏನಂತಾರೆ ಅಂತ. ಏನಂತಾರೆ? ನೀವು ಇದೇ ಥರ ಚಿಕನ್ನು ಮಟನ್ ತಿಂದರೆ ಹೊರಟೋಗ್ತೇ ಇನ್ನೊಂದು ಸ್ವಲ್ಪ ದಿನಕ್ಕೆ, ನಿನ್ನ ಹಾರ್ಟಲ್ಲಿರುವಂಥ ಆರ್ಟ್ರೀಸು ವೈನ್ಸ್ ಎಲ್ಲ ಬ್ಲಾಕ್ ಆಗೋಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಅಂತಾರೆ. ನಿಜನಾ? ಯಾವಾಗ ಹೇಳ್ಕೊಟ್ರಿ ಟಿಪ್ಪನ್ನು? ದೇವರು ಯಾವಾಗ ಹೇಳ್ಕೊಟ್ರು ಹೇಳಿ? ಎಲ್ಲ ಬಂದ ನಂತರ ಡಾಕ್ಟರ್ ಸಾಹೇಬರು ಹೇಳಿದರು ಏನಂತ? ಚಿಕನ್ ತಿನ್ಬೇಡ, ಮಟನ್ ತಿನ್ಬೇಡ. ಇವಾಗ ತಿನ್ಬಿಟ್ಟಿದ್ದೀನಲ್ಲ ಪ್ರಭು, ಇವಾಗ ಏನು ಮಾಡೋದು ಹೇಳು ಅಂತ ಹೇಳಿದ್ರೆ ಆಪ್ರೇಷನ್ ಮಾಡಬೇಕು ಅಂತಾರೆ. ಎಲ್ಲ ಚೆನ್ನಾಗಿ ತಿಂದು ಶುಗರ್ ಬರೆಸ್ಕೊಂಡು ಹಾಸ್ಪಿಟ್ಲಿಗೆ ಹೋದ ನಂತರ ಹೇಳಿದ್ರು ಸಿಹಿ ನಿಲ್ಲಿಸ್ಬಿಡು ಅಂತ. ದೇವರು ಎಲ್ಲ ತಿಂದು ನಿಲ್ಲಿಸಿದ ಮೇಲೆ ಹೇಳಿಲ್ಲ. ಚಿಕ್ಕ ವಯಸ್ಸಿನದಲ್ಲೇ ನಿಮ್ಮ ಮಕ್ಕಳಿಗೆ ಸತ್ಯವೇದವನ್ನು ಹೇಳ್ಕೊಟ್ರೆ ಆವಾಗಿಂದ ಗೊತ್ತಾಗುತ್ತೆ ಅವ್ರಿಗೆ ಡಿಸಿಪ್ಲೈನ್ ಅಂದರೆ ಏನು ಅಂತ. ಆವಾಗಲಿಂದ ಗೊತ್ತಾಗುತ್ತೆ ಯಾವುದನ್ನು ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಅನ್ನುವಂಥದ್ದು ಆವಾಗಿಂದ ಗೊತ್ತಾಗುತ್ತೆ. ಸಿಹಿ ಜಾಸ್ತಿ ತಿನ್ನಬಾರ್ದು. ಚಿಕನ್ನು ಮಟನ್ನು ಒಂದ್ಸರಿ ನೋಡೋಣ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ, ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 20ನೇ ವಚನ, 23-20. ಕುಡುಕರಲ್ಲಿಯೂ ಅತಿ ಮಾಂಸ ಭಕ್ಷಕರಲ್ಲಿಯೂ ಸೇರದಿರು. ಕುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರುವರು. ಕುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರುವರು. ಹೊಟ್ಟೆ ಬಾಕನು ಅಂದರೆ ಮಿತಿ ಮೀರಿ ತಿನ್ನುವಂಥವರು. ಮಾಂಸ ಭಕ್ಷಕರು, ಹೊಟ್ಟೆ ಬಾಕರು, ಇವ್ರ ಜೊತೆ ಎಲ್ಲ ಏನು ಮಾಡಬಾರ್ದಂತೆ? ಬೇಸಿಕಾಗಿ ದೇವ್ರು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ? ಮಕ್ಕಳ, ನೀವು ಯಾವತ್ತೂ ಸಹ ನಿಮ್ಮ ಮಿತಿ ಮೀರಿ ತಿನ್ನಬೇಡಿ ದಯವಿಟ್ಟು. ತುಂಬ ಜನ ಇರ್ತಾರೆ, ಹೊಟ್ಟೆ ತುಂಬಿದ್ರೂ ಸಹ ಚೆನ್ನಾಗಿದೆ ಹಾಕಿ 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 ಅಂತ ಹಾಕಿಸ್ಕೊಂಡು ತಿನ್ನುವಂಥವ್ರು. ಹೌದಾ ಇಲ್ವಾ? ನಾವು ನೋಡಿದ್ದೀವಲ್ವಾ? ಇವ್ರಿಗೆ ಹೆಲ್ತ್ ಇಶ್ಯೂಸ್ ಇಲ್ಲದೇ ಇರುವಂತೆ ನೀವು ನೋಡಿದ್ದೀರಾ? ಇದ್ದೇ ಇರುತ್ತೆ. ಏನು ಪ್ರಾಬ್ಲಮ್ ಅಂದರೆ ಜೀರ್ಣ ಆಗೋದಿಲ್ಲ. ಏನು ಪ್ರಾಬ್ಲಮ್ ಅಂದರೆ ಗ್ಯಾಸ್ಟ್ರಿಕ್ಕು. ಏನಂತ ವಾರ್ನ್ ಮಾಡಿದ್ದಾರೆ ಮುಂಚೆನೇ ದೇವರು? ಹೊಟ್ಟೆ ಬಾಕರು ನೀವಾಗಿರಬಾರ್ದು. ಯಾರು ಹೊಟ್ಟೆ ಬಾಕರಾಗಿದ್ದಾರೋ ಅವರ ಜೊತೆ ನೀವು ಸೇರಬಾರ್ದು. ದುರ್ಗತಿಗೆ ಬರುವರು ಅಂತ ಹೇಳಿದ್ರೆ ರಸ್ತೆಗೆ ಬರ್ತಾರೆ, ಬಡತನಕ್ಕೆ ಬಂದ್ಬಿಡ್ತಾರೆ, ಪ್ರತಿದಿನ ಮಾಂಸ ತಿಂದರೆ ಅನ್ನುವಂತಹದ್ದು ಒಂದು ಆ್ಯಂಗಲ್. ಆದರೆ ಇನ್ನೊಂದು ಆ್ಯಂಗಲು ಹೊಟ್ಟೆ ಬಾಕರು ತಿಂದು 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 ಮಾಂಸವನ್ನು ಜೊತೆ ಸೇರಿಸ್ಕೊಂಡು ತಿಂದು 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 ಇರುವಂತಹದ್ದೆಲ್ಲ ಮಾರ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ ಅಂತ ಅದರ ಅರ್ಥ. ಅದನ್ನು ಯಾವ ಆ್ಯಂಗಲಲ್ಲಿ ಬೇಕಾದರೂ ನಾವು ಇಂಟರ್ಪ್ರೇಟ್ ಮಾಡ್ಬೋದಲ್ವ? ಒಂದು, ಮಾಂಸ ಪ್ರತಿದಿನ ತಿಂದು ಬಡತನಕ್ಕೆ ಬರುವಂತಹದ್ದು ಒಂದು ಕಾರಣ. ಆದರೆ ಪ್ರತಿದಿನ ಮಾಂಸ ತಿಂದು ಪೂರ್ತಿಯಾಗಿ ಆರೋಗ್ಯವನ್ನು ಕೆಡಿಸ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಬಿಲ್ ಕಟ್ಟಲಿಕ್ಕಾಗದೆ ಇರುವಂತಹದ್ದೆಲ್ಲ ಮಾರ್ಕೊಂಡು ರಸ್ತೆಗಿಳಿಯುವಂತಹದ್ದು ಇನ್ನೊಂದು. ಏನೇನು ವಾರ್ನ್ ಮಾಡಿದ್ದಾರೆ ಹೇಳಿ ದೇವರು ವೈದ್ಯರಾಗಿ? ಎಲ್ಲ ತಿಂದ ಮೇಲೆ ವಾರ್ನ್ ಮಾಡ್ತಿಲ್ಲ ದೇವರು, ಮುಂಚೆನೇ ಹೇಳ್ತಿದ್ದಾರೆ. ಸಿಹಿ ಮಿತವಾಗಿ ತಿನ್ನಿ ಅಂತ ಹೇಳ್ಕೊಟ್ಟಿದ್ದಾರೆ, ಮಾಂಸ ಮಿತವಾಗಿ ತಿನ್ನಿ ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ತಿನ್ನುವಂತಹದ್ದು ಹೆಚ್ಚಾಗಿ ಹೊಟ್ಟೆ ತುಂಬಿದ್ರೂ ಸಹ ಹೊಟ್ಟೆ ಬಾಕರ ಥರ ತಿನ್ನಬೇಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಇನ್ನೂ ಏನು ಹೇಳ್ಕೊಟ್ಟಿದ್ದಾರೆ? ತುಂಬ ಜನರಿಗೆ ಇನ್ನೊಂದು ಅಭ್ಯಾಸ ಇರುತ್ತೆ, ಪ್ರತಿದಿನ ಒಂದೇ ಆಹಾರ ತಿನ್ಕೊಂಡು ಹೋಗುವಂತಹದ್ದು, ಪ್ರತಿದಿನ ಅನ್ನನೇ ತಿನ್ನುವಂತಹದ್ದು. ಡಾಕ್ಟ್ರನ್ನ ಕೇಳಿದ್ರೆ ಏನಂತಾರೆ? ಅಮ್ಮ, ಊಟ ಹಂಗೆ ಮಾಡಬಾರ್ದು, ಸ್ವಲ್ಪ 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 ಎಲ್ಲವನ್ನೂ ಸಹ ತಿನ್ನಬೇಕು. ಅವಾಗ ನಿಮ್ಮ ಶರೀರಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಸಹ ನಿಮಗೆ ಸಿಕ್ಕತ್ತೆ. ಯಾವ್ಯಾವ ವೈಟಮಿನ್ಸ್ ಬೇಕು, ಯಾವ್ಯಾವ ಮಿನರಲ್ಸ್ ಬೇಕು, ಪ್ರತಿಯೊಂದೊಂದು ಸಹ ನಿಮ್ಮ ಶರೀರಕ್ಕೆ ಸಿಕ್ಕತ್ತೆ. ಎಲ್ಲವನ್ನೂ ಸ್ವಲ್ಪ ಸ್ವಲ್ಪ ತಿನ್ನಬೇಕಾ? ಹಾಂ. ಡಾಕ್ಟ್ರ್ ಹೇಳಿದ್ರ? ಯಾವಾಗ ಹೇಳಿದ್ರು? ರೋಗ ಬಂದ ಮೇಲೆ. ದೇವರು ಯಾವಾಗ ಹೇಳಿದ್ರು ಈ ಮಾತನ್ನ? ಯೆಹೆಜ್ಕೇಲನ ಗ್ರಂಥ 4ನೇ ಅಧ್ಯಾಯ, ಯೆಹೆಜ್ಕೇಲನ ಗ್ರಂಥ, ಒಂದು 2 ನಿಮಿಷ ಪ್ರಿಯರೇ ಮುಗಿಸ್ಕೊಳ್ಳೋಣ. 4ನೇ ಅಧ್ಯಾಯ 9ನೇ ವಚನ, 4-9. ಯೆಹೆಜ್ಕೇಲನ ಗ್ರಂಥ 4ನೇ ಅಧ್ಯಾಯ 9ನೇ ವಚನ. ಸಾಕು. ಇದಲ್ಲದೆ ನೀನು ಗೋಧಿ, ಜವೆಗೋಧಿ, ಅವರೆ, ಅಲ್ಲಸಂದೆ, ಸಾವೆ, ಕಡಲೆ ಇವುಗಳನ್ನು ತೆಗೆದುಕೊಂಡು ಒಂದೇ ಪಾತ್ರೆಯಲ್ಲಿ ಹಾಕಿ ಅವುಗಳಿಂದ ರೊಟ್ಟಿಯನ್ನು ಮಾಡಿಕೋ. ಮಲ್ಟಿಗ್ರೈನ್ ಕೇಳಿದೀವ? ಇದನ್ನು ಮಲ್ಟಿಗ್ರೈನ್ ಆಟ ಕೇಳಿದೀವ? ಈ ಹೆಸರನ್ನು ಕೇಳಿದೀವ? ಏನು ಹಂಗಂದರೆ ಎಲ್ಲವನ್ನು ಸೇರಿಸಿ
ಹೌದಲ್ವಾ? ನವಧಾನ್ಯಗಳು, ಸಿರಿಧಾನ್ಯಗಳು ಸಾಕಷ್ಟು ಹೆಸರಿನಿಂದ ಕರೀತಾರೆ. ಇದನ್ನೆಲ್ಲವನ್ನು ಸೇರಿಸಿ ಪುಡಿ ಮಾಡಿ ಅದರಿಂದ ಚಪಾತಿ ಮಾಡ್ಕೊಳ್ಳಿ ಅಂತ ಹೇಳಿ ಕಂಪನಿಯವರು ಅದೇ ರೀತಿ. ಆಶೀರ್ವಾದ್ ಮೊದಲು ನಮಗೆ ಬರೀ ಗೋಧಿ ಹಿಟ್ಟು ಸಿಗ್ತಿತ್ತು, ಇವಾಗ ಮಲ್ಟಿಗ್ರೇನ್ ಆಟ ಸಿಗುತ್ತೆ. ಅಂದರೆ ಆಟ ಗೋಧಿಯ ಜೊತೆ ಇನ್ನೂ ಸಹ ಬೇರೆ ಬೇರೆ ಐಟಮ್ಸನ್ನೆಲ್ಲ ಪುಡಿ ಮಾಡಿ ಅದರಲ್ಲಿ ಸೇರಿಸಿರ್ತಾರೆ. ದೇವರು ಯಾವಾಗ ಹೇಳಿದ್ರು ಮಲ್ಟಿಗ್ರೈನನ್ನು? ನಿಮ್ಮ ಆಹಾರದಲ್ಲಿ, ನೀವು ತಿನ್ನುವಂಥ ಆಹಾರದಲ್ಲಿ ಎಲ್ಲವೂ ಸಹ ಇರಬೇಕು ಅಂತ ಯಾವಾಗ ಹೇಳಿಕೊಟ್ರು? ರೋಗ ಬಂದ ಮೇಲಲ್ಲ, ಬರುವುದಕ್ಕಿಂತ ಮುಂಚೆನೆ. ನೀವು ಆವಾಗ ಸತ್ಯವೇದ ಓದಿದ್ರೆ ಆವಾಗಲೇ ಹೇಳ್ಕೊಟ್ಟಿರ್ತಾ ಇದ್ರು. ಓದಿಲ್ಲ ಅಲ್ವಾ ರೋಗ ಬರೋ ತನಕ. ಇನ್ನೊಂದು ಹೇಳಿದ್ರಲ್ವ ಡಾಕ್ಟ್ರು, ಅದನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ನಿಮಗಿರುವಂತಹ ರೋಗ ತగ్గಬೇಕು ಅಂದರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡಬೇಕು, ಸ್ವಲ್ಪ ಕೆಲಸಗಳನ್ನು ಮಾಡಿ. ಹೌದಲ್ವಾ? ಶುಗರ್ ಕಮ್ಮಿ ಆಗಬೇಕಾದ್ರೆ ಸ್ವಲ್ಪ ಕೆಲಸಗಳನ್ನು ಮಾಡಿ, ಓಡಾಡಿ, ಸ್ವಲ್ಪ ಕೂತಿರುವಂತಹ ಜಾಗದಲ್ಲಿ ಕೂತಿರಬೇಡಿ. ಸತ್ಯವೇದ ಏನಂತೂ ಇದ್ರ ಬಗ್ಗೆ? ಒಂದೇ ಕಡೆ ಕೂತ್ಕೋ ಅಂತ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ, ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ, ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನವನ್ನು ಓದೋಣ. ಏನಂತೆ? ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ಅಂದರೆ ಶರೀರಕ್ಕೆ ಸಂಬಂಧಪಟ್ಟಿರುವಂತಹದ್ದನ್ನು ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹದನ್ನು ಕಂಪೇರ್ ಮಾಡ್ತಾ ಮಾಡ್ತಾ ಏನಂತಿದ್ದಾರೆ? ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದು ಎಲ್ಲ ರೀತಿಯಲ್ಲೂ ಪ್ರಯೋಜನ ನಿಜ, ಆದರೆ ದೇಹಕ್ಕೆ ನೀನು ಸಾಧನೆ ಮಾಡೋದ್ರಿಂದ, ಸ್ವಲ್ಪ ಎದ್ದು ಓಡಾಡೋದ್ರಿಂದ, ಹೌದಾ, ಸ್ವಲ್ಪ ಕೆಲಸಗಳನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಲೋಕದಲ್ಲಿ ಜೀವಿಸುವಂತಹವರೆಗೂ ಏನು ಮಾಡುತ್ತೆ? ನಿನಗೆ ಪ್ರಯೋಜನ ಉಂಟು ಮಾಡುತ್ತೆ. ಇನ್ನೊಂದು ಸಾರಿ ಓದೋಣ ಅದೇ ಮಾತನ್ನು. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ಪ್ರಯೋಜನನೇ ಆಗ್ತಿಲ್ಲ ಅಂತಿಲ್ಲ ವ್ಯಾಯಾಮ. ದೇವರು ಎದ್ದು ಓಡಾಡಿ ಆ ಕಡೆಯಿಂದ ಈ ಕಡೆ ಚಿಕ್ಕ ಚಿಕ್ಕ ಕೆಲಸಗಳನ್ನಾದರೂ ಮಾಡಿಕೊಡಿ. ದೇಹ ಸಾಧನೆ ನಿಮಗೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ಇವಾಗ ಹೇಳಿ, ದೇವರು ಯಾವುದನ್ನು ಹೇಳಿಲ್ಲ? ಹೇಳಿ, ಯಾವುದನ್ನು ಹೇಳಿಲ್ಲ? ಇಷ್ಟೊತ್ತು ನಾವು ಆಲೋಚನೆ ಮಾಡಿದ್ದೀವಲ್ವ, ಯಾವುದನ್ನು ಹೇಳಿಲ್ಲ? ಡಾಕ್ಟ್ರ್ ಹೇಳಿರುವಂತಹ ವಿಚಾರಗಳಲ್ಲಿ ದೇವರು ಇದನ್ನು ಹೇಳಿಲ್ಲ ಬ್ರದರ್ ಅನ್ನುವಂಥವ್ರು ಯಾರಾದರೂ ಇದ್ದೀರಾ? ಹಂಗಿದ್ರೆ ಎತ್ತಿ ಕೈ. ಹಂಗಿತ್ಯಾ ಯಾವುದಾದ್ರೂ? ಡಾಕ್ಟ್ರ್ ಏನಂದರು? ಸಿಹಿ ತಿನ್ನಬಾರ್ದು ಅಂದ್ರೆ ದೇವರು ಮುಂಚೆನೇ ಏನು ಹೇಳಿದ್ರು? ಸಿಹಿ ಮಿತವಾಗಿ ತಿನ್ನು. ಡಾಕ್ಟ್ರ್ ಏನಂದರು? ನಾನ್ ವೆಜ್ ಪ್ರತಿದಿನ ತಿನ್ನಬಾರ್ದು ಅಂದ್ರೆ ದೇವ್ರು ಏನಂದರು? ಮಾಂಸಭಕ್ಷಕರ ಜೊತೆ ನೀನು ಸೇರಲೇಬೇಡ. ಆಹಾರನೂ ಹೇಗೆ ತಿನ್ನಬೇಕು? ಹೊಟ್ಟೆ ಬಾಕರ ಥರ ಹೊಟ್ಟೆ ತುಂಬ ಹೋಗಿದ್ರೂ ಸಹ ತಿನ್ನಬಾರ್ದು. ಸ್ವಲ್ಪ ಸ್ವಲ್ಪ ತಿನ್ನು, ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನು, ನಿನ್ನ ಹಸಿವೆ ತೀರಿಸಲಿಕ್ಕೆ. ಇನ್ನೂ ಏನಂದರು? ಒಂದೇ ರೀತಿಯಾಗಿರುವಂಥ ಆಹಾರ ನೀನು ಒಳ್ಳೆಯದಲ್ಲ ಮಗನೇ, ಮಲ್ಟಿಗ್ರೈನ್ ತಗೋ. ಹೌದಾ? ಬೇರೆ ಬೇರೆ ರೀತಿಯಾಗಿರುವಂಥ ಆಹಾರ. ನಮಗೆ ರುಚಿಯಾಗಿದೆ ಅಂತ ಹೇಳಿ ಬಿಟ್ಬಿಡ್ತೀವಿ, ರುಚಿ ಇಲ್ಲದೆ ಇರುವಂಥದ್ದೆಲ್ಲ ಬಿಟ್ಬಿಡ್ತೀವಿ. ರಾಗಿ ಬಿಟ್ಬಿಡ್ತೀವಿ, ಅನ್ನ ತಿಂತೀವಿ. ನಾವು ಹಿಂಗೆ ದೇವರು ಏನಂತ ಹೇಳ್ಕೊಡ್ತಿದ್ದಾರೆ? ಎಲ್ಲವನ್ನು ತಿನ್ನು, ನಿನ್ನ ಶರೀರಕ್ಕೆ ಎಲ್ಲವೂ ಬೇಕು, ಅದಕ್ಕೋಸ್ಕರನೇ ನಾನು ಸೃಷ್ಟಿ ಮಾಡಿದ್ದೀನಿ. ಇವಾಗ ಏನು ಹೇಳ್ಕೊಟ್ರು? ಆ ಕಡೆಯಿಂದ ಈ ಕಡೆ ಎದ್ದು ಸ್ವಲ್ಪ ಓಡಾಡು, ಒಂದೇ ಕಡೆ ಕೂತ್ಕೊಂಡಿರಬೇಡ. ಹೇಳಿ, ಯಾವ ವೈದ್ಯರು ಹೇಳ್ಕೊಟ್ರು? ನಿಮ್ಮ ಮಕ್ಕಳ ಶಾಲೆಗಳಲ್ಲಿ ಹೇಳ್ಕೊಟ್ರ? ಕೇಳಿ ಒಂದು ಸರಿ ಇದನ್ನು. ನಿಮ್ಮ ಮಕ್ಕಳು ಹೋಗುವಂತಹ ಶಾಲೆಗಳಲ್ಲಿ ಹೇಳ್ಕೊಟ್ರ? ನಿಮ್ಮ ಮಕ್ಕಳು ಅಭ್ಯಾಸ ಮಾಡ್ತಿರುವಂತಹ ಯೂನಿವರ್ಸಿಟಿಗಳಲ್ಲಿ ಹೇಳ್ಕೊಟ್ರ? ಎಲ್ಲಿ ಹೇಳ್ಕೊಟ್ರಿ ಇದನ್ನು? ಸತ್ಯವೇದ ಮಾತ್ರ ಅಲ್ವಾ ಹೇಳಿದ್ದು? ಅದಕ್ಕೆ ಇವತ್ತು ನಾವು ಆಲೋಚನೆ ಮಾಡಿದಂತಹ ಅಂಶದ ಹೆಸರು ದೇವರು ವೈದ್ಯರಾಗಿ. ಆ ದೇವರಲ್ಲಿರುವಂತಹ ವೈದ್ಯಕೀಯ ಲಕ್ಷಣಗಳನ್ನು ನೋಡಿದ್ದೀವಿ. ಆ ಮೆಡಿಕಲ್ ಲಾಸನ್ನು ಸತ್ಯವೇದ ಎಷ್ಟು ಮುಂಚಿತವಾಗಿ ಬರೆಸಿದೆ ಅನ್ನುವಂತಹದನ್ನು ನೋಡಿದ್ದೀವಿ. ಹೌದಾ? ಇನ್ನು ಮುಂದೆ ಹೇಳ್ಕೊಡ್ತೀರಾ ಸತ್ಯವೇದವನ್ನು ನಿಮ್ಮ ಮಕ್ಕಳಿಗೆ? ಹೇಳ್ಕೊಡ್ತೀರಾ? ಅವನಿಲ್ಲ ಫಸ್ಟು ಓದುವಂತಹದ್ದು ಅಂದರೆ ನೀನು ಓದುವಂತಹದ್ದು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಸತ್ಯವೇದ ಮಾತ್ರ ಯಾವತ್ತೂ ಸಹ ಕಡಿಮೆ ಆಗಬಾರದು. ನೀನು ಓದುವಂತಹ ವಿದ್ಯೆಗಿಂತ ಮುಂಚಿತವಾಗಿರಬೇಕಾಗಿರುವಂತಹದ್ದು ಯಾವುದು? ಸತ್ಯವೇದ. ನಡೆಸ್ತೀವ ಈ ಕಾರ್ಯವನ್ನು. ಸಂದೇಶ ಇಲ್ಲಿಗೆ ಮುಗ್ದಿಲ್ಲ. ಇನ್ನೊಂದು ಭಾಗವನ್ನು, ದೇವರು ವೈದ್ಯರಾಗಿ ಅನ್ನುವಂಥ ಇನ್ನೊಂದು ಭಾಗವನ್ನು ಇವತ್ತಾದರೂ ಮಾತಾಡ್ಕೊಳ್ಳೋಣ. ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಹೌದು ಅಪ್ಪ, ನಮ್ಮ ನಿರ್ಮಾಣದಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್, ನೀವು ಮಾಡಿರುವಂಥ ಕೆಲಸಗಳೇನು ಅಂತ ಹೇಳಿ ನೋಡಿದ್ದೀವಿ ತಂದೆ. ನಾವು ಹುಟ್ಟಬೇಕಾದ್ರೇ ಚಾಂಪಿಯನ್ ಆಗಿ ನಮ್ಮೆಲ್ಲರನ್ನು ಹುಟ್ಟಿಸಿದ್ದೀರ ತಂದೆ. 30 ಕೋಟಿ ಜನರ ಮಧ್ಯದಲ್ಲಿ ನಮ್ಮನ್ನು ಪ್ರತಿಷ್ಠಿಸಿದ್ದೀರ. ಅದಾದ ನಂತರ ಒಂದೇ ಒಂದು ಕಣದಿಂದ ಕೋಟ್ಯಾಂತರ ಕಣ ಉಂಟಾಗುವಂತೆ ಮಾಡಿ ನಮಗಿಷ್ಟೊಂದು ಸುಂದರವಾಗಿರುವಂಥ ಆಕಾರವನ್ನು ಕೊಟ್ಟಿದ್ದೀರ. ಅದೂ ಅಲ್ಲದೆ ನಾವು ಪ್ರತಿದಿನ ತಿನ್ನುವಂಥ ಆಹಾರ ನಮ್ಮ ಎದುರುವಲ್ಲಿದ್ದರೂ ಸಹ
ಅದನ್ನು ತಿದ್ದು ನಾವು ಜೀರ್ಣಿಸ್ಕೋಬೇಕು ಅಂದರೆ ನಿಮ್ಮ ದಯ ಬೇಕು, ನಿಮ್ಮ ಕೃಪೆ ಬೇಕು ಅಂತ ನಮಗೆ ಗೊತ್ತಾಗಿದೆ. ಏನನ್ನು ತಿನ್ನಬೇಕು ಅಂತ ಹೇಳಿದ್ದೀರ, ಏನನ್ನು ತಿನ್ನಬಾರ್ದು ಅಂತ ಹೇಳಿದ್ದೀರ, ನಮ್ಮ ಜೀವನ ಶೈಲಿ ಹೇಗಿರಬೇಕು ಅಂತ ಹೇಳಿದ್ದೀರ. ನಿಮಗಿಂತ ದೊಡ್ಡ ವೈದ್ಯರು ನಮಗೆ ಪ್ರಪಂಚದಲ್ಲಿ ಕಾಣಿಸಿಲ್ಲ ತಂದೆ. ಪ್ರಪ್ರಥಮವಾಗಿ ತಾಯಿ ಗರ್ಭದಲ್ಲಿ ನಮ್ಮನ್ನು ಮೊದಲನೇ ಸಾರಿ ನೋಡಿರುವಂತಹ ವೈದ್ಯರು ಅಂದರೆ ನೀವು ತಂದೆ. ಆದರೆ ನಾವು ನಿಮಗೆ ಕೊಡಬೇಕಾಗಿರುವಂತಹ ಆ ಮರ್ಯಾದೆ ಗೌರವ ಯಾವತ್ತೂ ಕೊಟ್ಟಿಲ್ಲ ತಂದೆ. ವೈದ್ಯರೇ ದೇವರು ಅಂತ ಸಾಕಷ್ಟು ಸರಿ ಹೇಳಿ ಪಾಪಗಳನ್ನು ನಡೆಸಿದ್ದೀವಿ. ಇನ್ನು ಮುಂದೆ ಇದನ್ನು ಮುಂದೆ ಇರುವಂತಹ ಮಕ್ಕಳಿಗೆ, ಹಾಗೆ ಮುಂದಿನ ಸಂತಾನಕ್ಕೆ, ಮುಂದಿನ ಪೀಳಿಗೆಗೆ ಈ ಜ್ಞಾನವನ್ನು ಕಲಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾ, ಎರಡನೇ ಸಂದೇಶ ಕೇಳಬೇಕಾದ್ರೇನು ದೀನ ಸ್ವಭಾವದಿಂದ ಅದನ್ನು ಅಂಗೀಕಾರ ಮಾಡಲಿಕ್ಕೆ ಬೇಕಾಗಿರುವಂತಹ ಮನಸ್ಥಿತಿಯನ್ನು ನಮಗೆ ದಯಪಾಲಿಸಿ ನಿನ್ನ ಮಗನ ಜೊತೆ ಪರಿಶುದ್ಧಾತ್ಮರ ಸಹಾಯವನ್ನು ಇರಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಎಲ್ಲರೂ ಮೊಣಕಲೂರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಲೋ.